ನಂದು ಏನ್ ಥಿಂಕಿಂಗ್ ಅಂದ್ರ ಪರ್ಸನಲ್ ಲೈಫ್ ಅನ್ನೋದು ನನಗೋಸ್ಕರ ಇರೋದು. ಪಬ್ಲಿಕ್ ಅಲ್ಲಿ ನಾ ಏನಿದ್ದೀನಿ, ಜನರಲ್ಲಿ ಯಾವ ಫೀಲ್ಡ್ ನಿಂದ ಗೊತ್ತಿದ್ದೀನಿ, ಆ ಮೂಲಕನ ಜನರಿಗೆ ಪರ್ಸನಲ್ ಲೈಫ್. ಈಗ ನಂದು ಉದ್ದೇಶ ಏನಿತ್ತಂದ್ರ ಇಲ್ಲಿದವ್ರು ಹೋಗಿ ಬೆಂಗಳೂರಿನಾಗ ಹೋಗಿ ಬೇರೆ ಬೇರೆ ಸಿಟಿದಾಗ ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬರ್ತಾರೆ. ಕಲಬುರಗಿಯಾಗೂ ಶೂಟಿಂಗ್ ಮಾಡಂತ ಸ್ಥಳವ ತೋರ್ಸೋದಂತ ನಂದಿತ್ತು. ಒಂದು ಹೇಳಿ ಓಡಾಡ್ತಾ ಇದೀನಿ, ಗೊತ್ತಾಗಲ್ವಾ ಟ್ಯಾಗ್ ಮಾಡಿ ಸ್ಟೋರಿ ಇಡಿ ಅಂತ ಮೆಸೇಜ್ ಹಾಕಿದೀರಾ. ಅವ್ರ ಹೀರೋ ಕೂಡ ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಮತ್ತೆ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಮೆಸೇಜ್ ಮೇಲೆ ಮೆಸೇಜ್ ಹಾಕಿದ್ದಾರೆ ಹೇಳಂತ ಹೇಳಿದ್ರಿ. ಹಂಗಾಗಿ ಸರ್ಪ್ರೈಸ್ ಎಲ್ಲಾರ ಅದೇ ನೋಡ್ರಿ, ಅಣ್ಣ ಶೂಟಿಂಗ್ ಯಾವಾಗ ಮಾಡಿದ್ವಿ, ಎಡಿಟಿಂಗ್ ಯಾವಾಗ ಮಾಡಿದ್ವಿ, ಒಮ್ಮೆ ಸರ್ಪ್ರೈಸ್ ಕೊಟ್ಟಿ ನಾವು ನೋಡ್ಲಿಕ್ಕೆ ಬರ್ತೀವಲ್ಲ ಅಂತ ಅನ್ನೋರು. ಬಬ್ಲಾ ಮುತ್ತೇರ್ ಮಾತಾಡ್ಲಿ ನಿಮ್ಗೆ ಗೊತ್ತೇ, ಮೌನ ಮೂರ್ತಿ ಅಂತ. ಬಟ್ ಬಡತ್ತಿದೆ ನೀನೇನು ಇಲ್ಲಿ ತಂದು ಅವನಿಗೆ ದರ್ಶನ ಕೊಳ್ಳಿ ಹಾಕ್ತಾನೆ. ಹಾಕಣ್ಣ ನಾನು ಇಲ್ಲಿ ಕಲಿ ಅಲ್ಲಿ ನನ್ ಕ್ಲಾಸ್ ಬಿಟ್ಟು ಇಲ್ಲಿ ಇವ್ ಕ್ಲಾಸ್ ಬಿಟ್ಟು ಅದೇ ಯಾವ ಹೌದಾ, ಸರಿ ಸರಿ, ಯಾಕೋ ಡ್ರಾಮಾ ಫೀಲ್ಡ್ ಬಿಟ್ಟೆ. ಅವ್ರು ಕಲ್ತಿದ್ ಡ್ರಾಮಾ ನೀನಾಸಮ್ರಿ. ರೋಸ್ ಆದ್ಮೇಲೆ ಅಲ್ಲಿ ರಾತ್ರಿ ಊಟ ಆದ್ಮೇಲೆ ಕೂತಾಗ ಮಾತಾಡ್ತಿದ್ರಿ. ಮಾತಾಡ್ದಾಗ ನಮ್ದೆಲ್ಲ ಟ್ಯಾಲೆಂಟ್ ಅದು ನೋಡಿ ಹಿಂಗ ಎಫ್ ಎಮ್ ಎಲ್ಲ ಅವರು ಕೇಳಿದ್ರಂತ. ಮತ್ತ ಮಂಜುನ್ ಏನಲ್ಲ ಮತ್ತ ಮಂಜು ತಗೊಂಡ ಹಾಡ ಮಾಡಿರಲ್ಲ ಮತ್ತೊಮ್ಮ ಮಾತಂದ್ರತ್. ಸೊ ಬೆಳಿಗ್ಗೆ 10 ಗಂಟೆಗೆ ಸಿರ್ಗಾಪುರ ಪ್ರೊಡಕ್ಷನ್ ಶೂಟ್ ಮಾಡಿದ್ದು ಕಾಳಿಕಾ ದೇವಸ್ಥಾನ ಹಿಡಿದ್ರಿ, ಬನ್ನಿ ಲಕ್ಷ್ಮಿ ಅಲ್ಲೇ ರಾತ್ರಿ 10 ತನ ಶೂಟ್ ಸಿಗ್ಬೇಕಂತೀನಿ. ವ್ಯಕ್ತಿ ನನಗ್ ಸಿಗ್ಲಿಗತ್ತ ಅಂತ ಅಹಂಕಾರ ಪಡ್ತಂದ್ರ ಅದೇ ಕ್ಷಣಕ್ಕೆ ನಮ್ದು ಅವನತಿ ಸ್ಟಾರ್ಟ್ ಆಗ್ಬಿಡ್ತದ್ರಿ. ಅದೊಂದು ಕತ್ತೆದು ಇದು ಕೇಳಿರ್ಬೋದಲ್ ನೀವು. ಆ ಒಂದು ಮಾಲಕ್ ಕೂತಿರ್ತಾನಂತ್ರಿ, ಎಲ್ರು ಅವ್ನಿಗೆ ನಮಸ್ಕಾರ ಮಾಡಕ್ ಕತ್ತೆ ಏನಂತಿತ್ತ ನನಗೆ ನಮಸ್ಕಾರ ಮಾಡ್ತಾರ ತಿಳ್ಕೊತಿತ್ತಂತ್ರಿ ಅದು. ಹಂಗ ಇದು ನಮಗ್ ನಮಸ್ತೆ ಇರಲ್ಲ, ನಮ್ಮ ಒಳಗಿನ ಕಲೆಗಿರ್ತದ ಅಂತ ತಿಳ್ಕೊಬೇಕು ನಾವು ಅಷ್ಟೇ. ನಂದು ಉದ್ದೇಶ ಅಷ್ಟೇ ರೀ. ನಾ ಒಂದೇ ಕೇಳ್ಕೊತೀನಿ, ಈಗ ಹೆಂಗ APJ ಅಬ್ದುಲ್ ಕಲಾಂ ಲೆಕ್ಚರ್ ಕೊಡ್ತಾನೆ ಪ್ರಾಣ ಬಿಟ್ರೆ ನೋಡ್ರಿ, ಹಂಗ ಒಂದು ಸಿನಿಮಾ ಅಥವಾ ಧಾರೆ ಶೂಟಿಂಗ್ ಮಾಡ್ತಾರೆ ಪ್ರಾಣ ಹೋಗ್ಬೇಕು, ನ್ಯೂಸ್ ಹೇಳ್ತಾರೆ ಪ್ರಾಣ ಹೋಗ್ಬೇಕು, ಇಲ್ಲ ಸ್ಟೇಜ್ ಆಂಕರಿಂಗ್ ಮಾಡ್ತಾರೆ ಪ್ರಾಣ ಹೋಗ್ಬೇಕು. ನಂದು ಉದ್ದೇಶ ಇಷ್ಟೇ, ಕೆಲಸ ಮಾಡ್ತಾನೆ ನಮ್ದು ಜೀವ ಹೋಗಿರ್ಬೇಕು, ಅದಕ್ಕೆ ಸಮರ್ಪಣೆ ನಮ್ ಲೈಫ್. ನಿಮ್ಗ 100 ವರ್ಷ ಆಯಸದಾರೆ ಅಷ್ಟ್ ಜಲ್ದಿ ಸಾಕ್ರಿಪ್ಪ, 100 ವರ್ಷ ಬೇಡ. ಯಾಕಂದ್ರ ಈಗಿನ ಕಾಲದಾಗ ನಿಮ್ ಸಮರ ಗೊತ್ತು ಕಲಿಯುಗ ಹೆಂಗದಂತ. ಇರೋಷ್ಟು ದಿನ ಇಷ್ಟ ದಿನದಾಗ 4 ಜನ ಗೊತ್ತಿಡಂತ ಒಂದು ಇದು ಬಂದದ. ಎಷ್ಟ್ ದಿನ ಅದ್ ಯಾರ ಕೈಯಾಗದ ಬಿಡ್ರಿ. ನೀವು ಹಾರೈಕೆ ಮಾಡ್ತೀರಿ, ನಾವು ಚಿರಋಣಿ ಇದ್ದೀವಿ ಅದಕ್ಕ. ದೇವ್ರ ಎಷ್ಟೇ ದಿನ ಇಟ್ರು ಆರೋಗ್ಯದಿಂದ ಇಡ್ಲಿ. ಆಮೇಲೆ ಅವಾಗ ಹೆಲ್ತ್ ಇಶ್ಯೂ ಬಹಳ ಆಗ್ತಿರ್ತಾವ. ನಾನು ಅದು ಕೆಲವ್ರು ಕೇಳ ನಂತರ ಜರ ಮಂದಿ ಕಣ್ ದೃಷ್ಟಿ ಗೊತ್ತಿರ್ತಾವ, ಏನು ಮಾಡಕ್ ಆಗಲ್ಲ ಅಂತ ಹೇಳಿ ಒಂದ್ ಸಾಲ್ ಆತರ ಇನ್ನೊಂದು ಶುರುನೆ. ಅವ್ರ ಅದ ಅಣ್ಣ 4 ದಿನ ಚಂದ ಇರ್ತಿ, 4 ದಿನ ಏನ್ರ ಆಗ್ತಾವಂತ. ಈಗ ಜಿಮ್ ನಾಗ ಹಂಗೆ ಇರ್ತಾರ. ಈಗ ಅದು ನಾವ್ ಸ್ವಲ್ಪ ಆಧ್ಯಾತ್ಮ ಜಾಸ್ತಿನ ನಂಬ್ತೀನಿ. ಭಗವದ್ಗೀತೆ ಅಲ್ಲಿ ಏನೇ ಇದ್ರು ನಾವು ಪೂರ್ವ ಜನ್ಮದ ಕರ್ಮ ಇರ್ತದೆ. ಸೊ ಅದು ನಾವು ಕಳಿಲೇಬೇಕು. ನಾವ್ ಅಂತೀವಿ ಈ ಜನ್ಮದಾಗ ನಾವ್ ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಯಾಕೆ ಹಿಂಗ ಆಗ್ತದ ಅಂತ. ಹಿಂದಿನ ಜನ್ಮದ ಯಾರು ನೋಡ್ಯಾರ್ರಿ? ಅದು ಬ್ಯಾಲೆನ್ಸ್ ನಾವು ಅದು ಮುಟ್ಟಿಸ್ಲೇಬೇಕಲ್ರಿ. ಅದು ಕಲಿಯುಗ ಹೆಂಗ ಫಾಸ್ಟ್ ಫುಡ್ ಝೊಮ್ಯಾಟೊ ಬುಕ್ ಮಾಡಿದ ತಕ್ಷಣ ಬಂದಂಗ್ರಿ. ಈಗ ಮಾಡಿದ ಕರ್ಮ ಈಗ ಕಲಿಬೇಕು. ಒಳ್ಳೇದ್ ಮಾಡಿದ್ರು ರಿಟರ್ನ್ಸ್ ಬರ್ತದೆ. ನ್ಯೂಟನ್ಸ್ ಲಾ ಅದ್ರ ಕ್ರಿಯೆಗೆ ಪ್ರತಿಕ್ರಿಯೆ. ನೀವು ಈಗ ಒಂದು ಗಾಡಿಗೆ ಬಾಲ್ ಹೊಡೆದ್ರೆ ರಿಟರ್ನ್ ಬರೀಬೇಕಲ್ರಿ. ಹಂಗ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಬರ್ತದೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಬರ್ತದೆ. ಇವಾಗ ನೀವು ಆಡ್ ಮಾಡಿರ್ತೀರಲ್ರಿ, ಅದರದೊಂದು ಆಡ್ ಸೌಂಡ್ ಕೊಡು. ಆಡ್ ಹೆಂಗಿರ್ತಾವಂದ್ರಿ, ಒಂದೊಂದ್ ಟೈಪ್ ಅಂದ್ರೆ ಈಗ ಶೋರೂಮ್ ಬೇರೆ ಇರ್ತದ್ರಿ. ಅಂದ್ರೆ ಒಂದೊಂದ್ ಟೈಪ್ ಒಂದೊಂದ್ ಇರ್ತಾವ್ರಿ. ಹಂಗಾಗಿ ಸುಮ್ ಒಂದ್ ಯಾವ್ದಾರ ಈಗ ಯಾವ್ದಾದ್ರು ಒಂದು, ಈಗ ಫಾರ್ ಎಕ್ಸಾಂಪಲ್ ನಮ್ ಚಾನಲ್ ತಗೋರಿ. ನಮ್ದು ಮೇನ್ ಸ್ಪಾನ್ಸರ್ ಅಂದ್ರೆ ಮಹಾಲಕ್ಷ್ಮಿ ಜ್ಯುವೆಲರ್ಸ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಇದು ಒಂದು ಸ್ಟೈಲ್ ಆಗ್ತದೆ. ಈಗ ಶಾ ಹುಂಡಾಯ್ ಶೋರೂಮ್ ಅದ. ಈಗ ಅದು ಶಾ ಹುಂಡಾಯ್, ನಿಮ್ಮ ಕನಸಿನ ಕಾರು ಖರೀದಿಸಲು ಹಿಂದೆ ಭೇಟಿ ಕೊಡಿ ಹುಂಡಾಯ್ ಶೋರೂಮ್. ಏರಿಳಿತ ಬೇರೆ ಬೇರೆ ತರ ಇರ್ತಾವ್ರಿ. ಈ ವಾಯ್ಸ್ ಕೇಳೋಕೇನೋ ಒಂಥರ ಮನ್ಸಿಗೆ ಸಮಾಧಾನ ಅಂತಾರ. ಅಂದ್ರೆ ಈಗ ರೆಗ್ಯುಲರ್ ಮಾತಾಡೋಕ್ಕಿಂತ ಈ ವಾಯ್ಸ್ ಬಹಳ ಚೇಂಜಸ್ ಇರ್ತದೆ ಬಿಡ್ರಿ. ಈ FM ಬಂದಾಗ ಅದು ಫಾಸ್ಟ್ನೆಸ್ ಬೇರೆನೆ, 60 ಸೆಕೆಂಡ್ನಾಗೆ ಹೇಳದಿರ್ತದ್ರಿ. ಈಗ ಆಕಾಶವಾಣಿದಾಗ ಹೆಂಗಿತ್ತಂದ್ರ ಆಕಾಶವಾಣಿ ಕಲಬುರಗಿ ಒಂದ್ 2-3 ಸೆಕೆಂಡ್ ಹೋಗ್ತದ್ರಿ. ತರಂಗಾತರ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿ ಹಿಂಗೆಲ್ಲ ಅದು ಸ್ಲೋ ಪೀಸ್ಫುಲ್ ಕೇಳಾದಿರ್ತದ್ರಿ. ಇದೇ FM ನ ಬರ್ಬೇಕಾದ್ರ ಕೇಳ್ತಿದ್ರ ಸೂಪರ್ 93.5 FM ಅಲ್ಲಿ. ಇದು ನಮಸ್ಕಾರ ಗುಲ್ಬರ್ಗ ಶೋ. ನಾನು ನಿಮ್ಮ RJ ಮಂಜು ಮಾತಾಡ್ತಿದ್ದೇನೆ. ಅಂಡ್ ಇವತ್ತು ನಾವು ಯಾವ ವಿಷಯದಾಗ ಮಾತಾಡ್ತೇವೆ ಅನ್ನೋದನ್ನ ಕೇಳೋದಕ್ಕೆ ತುಂಬಾ ವೇಟ್ ಮಾಡ್ತಾ ಇದ್ರೆ. ಆದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನನ್ಗೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ 4 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಬರ್ತಾ ಇದೆ, ಕೇಳಿ ಮಸ್ತ್ ಮಜಾ ಮಾಡಿ. ಇಷ್ಟು ಮುಗಿಸ್ಬೇಕಾಗ್ತದೆ. ಸೊ ಹಂಗಾಗಿ ಒಂದೊಂದ್ ತರ ಇರ್ತದೆ. ಅಂದ್ರೆ ಮಾತಾಡೋದಂಗಿದ್ದಾಗ ವಾಯ್ಸ್ ಚೇಂಜಸ್ ಆಗ್ತದೆ. ಈಗ ರೆಗ್ಯುಲರ್ ಮಾತಾಡೋಕ್ಕಿಂತ ನೀವು ಆ ಬೇಸ್ ಬೇರೆ ಆಗ್ತದೆ, ಚೇಂಜಸ್ ಇರ್ತಾವೆ. ಇವಾಗ ಮತ್ತೆ ನೀವು ಫಿಲಿಮು, ಸಾಂಗ್ಸ್, ಆಕ್ಟಿಂಗು, ಆಂಕರಿಂಗು ನಿಮ್ದು 300+ ಆಂಕರಿಂಗ್ ಆಗಿದ್ದು ಅಂತ. ಈಗ ಮೊನ್ನೆ ಮಾಡಿದ್ದು 394. 400 ಹತ್ರ ಬಂದವ್ರಿ, 4th ಸೆಂಚುರಿ. ಇದು ಒಂದು ಕೋಇನ್ಸಿಡೆನ್ಸ್. ಹೆಂಗಂದ್ರ ನಾ ಆಂಕರ್ ಆಗ್ತೀನಿ ಅಂತ ನಾ ಅನ್ಕೊಂಡಿರ್ಲಿಲ್ಲ. ನಾ ಹೇಳ್ದಲ್ಲ, ನಾ ಆಸೆ ಪಟ್ಟಿದ್ದು ಆಕ್ಟರ್ ಆಗ್ಬೇಕಂತ ಹೇಳಿ. ಇಲ್ಲಿ ಬಂದ ಆಲ್ ಇಂಡಿಯಾ ರೇಡಿಯೋ ಅನೌನ್ಸರ್ ಆದ. ಅದಾದ್ಮೇಲೆ ರೆಡ್ FM ರೇಡಿಯೋ ಜಾಕಿ ಆದ್ರಿ. ರೆಡ್ FM ಇದ್ದಾಗ್ರಿ
ಇಲ್ಲಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಂತ ಅದಾರೆ. ಅವರು ವಿಶ್ವೇಶ್ವರಯ್ಯ ದಿನಾಚರಣೆ ಆಚರಣೆ ಮಾಡ್ತಾರೆ. ಅವ್ರು ನಮ್ಮ ಆಫೀಸ್ಗೆ ಆಡ್ ಕೊಡ್ಲಕ್ ಬಂದಿದ್ದಾರೆ. ಬಂದಾಗ ಅಲ್ಲೊಬ್ರು ಸರ್ ಏನೋ ಕಮಲಾಪುರಕ್ಕೆ ಏನೋ ಸರ್ನೇಮ್ ಇತ್ತು ಅವ್ರು. ಅವ್ರೇನಂದ್ರು, ಸರ್ ನಿಮ್ ಶೋ ನಾವು ಕೇಳ್ತೀವಿ, ಭಾಳ ಚಂದ ಅನಿಸ್ತದ, ನಮ್ ಕಾರ್ಯಕ್ರಮಕ್ಕೆ ಗೆಸ್ಟ್ ತರ ಆಗ್ಬಾರ್ರಿ ಅಂದ. ಸರ್ ಆ ಲೆವೆಲ್ಕಿನ ಬೆಳೆದಿಲ್ಲ ವಯಸ್ಸಿನಾಗ, ಅವ್ರೆಲ್ಲ ನಮ್ಮ ಪಪ್ಪ ಏಜ್ದವ್ರಿ, ಗೆಸ್ಟ್ ಅಂತ ಬರಲ್ಲ, ಸುಮ್ ಬರ್ತೀನಿ ಸರ್ ಆಯ್ತಾ. ನಾ ಸುಮ್ ಬಂದಿದ್ದ ವೇದಿಕೆ ಮೇಲೆ ಕೂಡಿಸ್ರಿ. ಕೂಡ್ಸನ ಎಲ್ಲ ಆಯ್ತು. ಆದ್ಮೇಲೆ ಸರ್ ನಿಮ್ FM ಸ್ಟೈಲ್ನಾಗೆ ಸ್ವಲ್ಪ ನಮ್ ಎಂಜಿನಿಯರ್ಸ್ ಡೇ ಬಗ್ಗೆ ಒಂದ್ ಲೈನ್ ಹೇಳ್ರಿ ಅಂತಂದ್ರು. ನಾ ಹೇಳ್ದಲ್ಲ, ನಾ ಯಾವ್ದೇ ಟ್ರಾವೆಲಿಂಗ್ ಹೋದ್ರು ಏನಿದ್ರು ಬುಕ್ಸ್ ಓದೋದ್ ನಂಗೆ ಸ್ವಲ್ಪ ಹಾಬಿ. ಸ್ವಲ್ಪ ಗೂಗಲ್ ಅಲ್ಲಿ ವಿಶ್ವೇಶ್ವರಯ್ಯ ಬಗ್ಗೆ ನೋಡ್ಕೊಂಡು ಹೋಗಿದ್ದೆ. ನನ್ನ FM ಸ್ಟೈಲ್ ಹೇಳಿದಾರೆ. ಹೇಳಕ್ಕಿಂತ ಮುಂಚೆ ಸ್ವಲ್ಪ ವಿಶ್ವೇಶ್ವರಯ್ಯ ಬಗ್ಗೆ ಸ್ವಲ್ಪ ಬೇಸಿಕ್ ಹೇಳಿ ಆಮೇಲೆ ಶುರು ಮಾಡಿದೆ. ಅಲ್ಲಿ ಒಬ್ರು ಸರ್ ಏನಂದ್ರು, ನೀವ್ ಎಷ್ಟ್ ಚಂದ ಹೇಳಗತ್ತಿರಲ್ರಿ, ಅದು ಕೇಳ್ಬೇಕು ಅನ್ಸ್ಲಕತ್ತದ, ಇದೊಂದ್ ಪ್ರೋಗ್ರಾಮ್ ಸಂಚಾಲನೆ ನೀವೇ ಮಾಡ್ಕೊಡ್ರಿ ಅಂದ್ರ. ಆಯ್ತು ಸರ್ ಅಂತ ಅದು ಸನ್ಮಾನ ಅದಿತ್ತು. ಸ್ವಲ್ಪ ಅವರು ಪ್ರಶಸ್ತಿ ಪತ್ರ ಓದೋದಿರ್ತದಲ್ರಿ, ಸ್ವಲ್ಪ ನೀಟಾಗಿ ನಾವು ಅಂದ್ರೆ ಪ್ರೊಫೆಷನಲ್ ಆಂಕರ್ ಓದೋದಕ್ಕೂ ನಾರ್ಮಲ್ ಓದೋದಕ್ಕೂ ವ್ಯತ್ಯಾಸ ಆಗ್ತದೆ. ಓದಿದಕ್ಕೆ ಅವ್ರಿಗೆ ಇಷ್ಟ ಆಯ್ತು, ಸಂಚಾಲನೆ ಮಾಡಿದ್ರೆ ಅಲ್ಲೊಂದ್ 8-10 ಜನ ನಂಬರ್ ತಗೊಂಡ್ರಿ. ಅಲ್ಲಿಂದ ಶುರುವಾಗಿ ಜರ್ನಿ ಇವತ್ತು ನಿಯರ್ ಅಬೌಟ್ 400 ಆಂಕರಿಂಗ್ ಬಂದ್ ನಿಂತದ್ರಿ. ಅದೇ ಆಕ್ಸಿಡೆಂಟಲಿ ಆಂಕರ್ ಆದಂಗ್ರಿ ಇದು. ಬಟ್ ರಂಗಮಂದಿರದಾಗ ಮಾಡಿದ ಅದು ದೊಡ್ಡ ಕಾರ್ಯಕ್ರಮ ರೀ. ಫಸ್ಟ್ ಹಿಂಗ ಕಾಲೇಜ್ಗಳು ಅಥವಾ ಹಿಂಗ ಆ ಕಾರ್ಯಕ್ರಮ ಇರೋ ಪ್ಲೇಸ್ ಅಲ್ಲಿ ಹೋಗಿ ಮಾಡಿದಂದ್ರೆ ಸತ್ಯಂ PU ಕಾಲೇಜ್ ರೀ. ಆಮೇಲೆ ಜರ್ನಿ ಶುರು ಆಗಿದ್ದು ಹಂಗೆ ಬರ್ತಾ ಬರ್ತಾ. ಮತ್ತೆ ನೀವು ಇವಾಗ ಆರ್ಜೆಯಿಂದ ಆಂಕರ್ ಎಲ್ಲ ಆದ್ರಿ, ಆಕ್ಟಿಂಗ್ ಯಾವಾಗ ಹೋಗಿದ್ರಿ? ಆಕ್ಟಿಂಗ್ ನಾನು ಆಕ್ಚುಲಿ ಆಂಕರು ಆರ್ಜೆಕ್ಕಿಂತ ಮುಂಚೆನೆ ನಾ ಆಕ್ಟರೇ ರೀ. ಯಾಕಂದ್ರೆ ಕಲ್ತಿದ್ದೆ ಬೇಸಿಕಲಿ ಬೆಂಗಳೂರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಾಗ ಡಿಪ್ಲೊಮಾ ಫಿಲ್ಮ್ ಆಕ್ಟಿಂಗ್. ಸೊ ನಮ್ ಜೊತೆ ಕ್ಲಾಸ್ಮೇಟ್ಸ್ ಅಂದ್ರೆ ಈಗ ಜಿ ಕನ್ನಡದಾಗ ಸೀತಾರಾಮನ್ ಧಾರಾವಾಹಿ ಬರ್ತದೆ, ಅದ್ರಾಗ ಅಶೋಕ್ ಪಾತ್ರ ಮಾಡ್ಯಾನ ನೋಡ್ರಿ, ನಮ್ ಕ್ಲಾಸ್ಮೇಟ್. ಸೊ ಯಶ್ ಅವ್ರದ್ದು ಪ್ರತಿಯೊಂದು ಮೂವಿದಾಗ ಕಂಪಲ್ಸರಿ ಇರ್ತಾನೆ, ಯಾಕಂದ್ರೆ ಮೈಸೂರಿನಾಗ ಯಶ್ ಮತ್ತ ಅವನ್ ಕ್ಲಾಸ್ಮೇಟ್ಸ್ ರೀ. ಸೊ ಅದಲ್ಲೇ ಮೇಘ್ನಾ ಗಾಂವ್ಕರ್ ಅಂತ ಹೇಳಿ ಚಾರ್ಮಿನಾರ್ ಹೀರೋಯಿನ್. ಬೇಸಿಕಲಿ ಅವಳು ಗುಲ್ಬರ್ಗಾನೆ, ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರು. ಆಮೇಲೆ ಈ ಕಲರ್ಸ್ ನಾಗ ಶಾಂತಮ್ ಪಾಪಮ್ ಅಂತ ಬರ್ತದ್ರಿ, ಕ್ರೈಮ್ಸ್ ರಿಲೇಟೆಡ್. ಅದೇ ಎಪಿಸೋಡ್ ಡೈರೆಕ್ಟರ್ಸ್ ನವೀನ್ ಸೋಮನಳ್ಳಿ ಅಂತ ಹೇಳಿ ಅವರು. ಆಮೇಲೆ ರೋಹಿತ್ ಅಂತ ಹೇಳ್ರಿ, ಕಮಲಿ ಅಂತ ಒಂದ್ ಸೀರಿಯಲ್ ಬರ್ತಿದ್, ಅವ್ರ ಪ್ರೊಡ್ಯೂಸರ್. ಆಮೇಲೆ ಒಂದಷ್ಟು ಜನ ಕಲರ್ಸ್ ಮತ್ತೆ ಜಿ ಕನ್ನಡದಾಗ ಬ್ಯಾಕ್ ವರ್ಕ್ ಅಂದ್ರ ಎಡಿಟಿಂಗ್ ಸೆಕ್ಷನ್ ಹಿಂಗೆಲ್ಲ ಅದಾರಿ. ಅವು ಸೊ ಅಲ್ಲಿ ನಾ ಏನಂತಾರಲ್ರಿ, ಕಲೀಲಿಕ್ ಹೋದಾಗ ಅಲ್ಲಿ ನನ್ಗೆ ಫೇಸ್ ರಿಯಾಕ್ಷನ್ ಆಯ್ತಂತ ನಾ ಸ್ವಲ್ಪ ವಾಪಸ್ ಬರ್ಬೇಕಾಯ್ತು. ಬಟ್ ಅಲ್ಲಿ ಇರೋವರೆಗೂ ನನ್ಗೆ ಲೈಕ್ ಹೆಂಗಂದ್ರ ಅಬೌಟ್ ಬೆಂಗಳೂರು ಸಿಟಿ, ನಾವ್ ಹೆಂಗಂದ್ರ ಅವಾಗ ಬಾವಿನ ಕಪ್ಪಿ ತರ ರೀ, ಅಷ್ಟೇ ಪ್ರಪಂಚ ಅಂತ ತಿಳ್ಕೊಂಡವ್ರು. ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ, ಆಮೇಲೆ ನಾ ಮೊದ್ಲೇ ಫ್ಯಾಮಿಲಿ ಮಮ್ಮಿ ಬಿಟ್ಟು ಹೋದಾವ ಅಲ್ಲಿ. ಸೊ ಆಫ್ಟರ್ PU ಹೋದ್ಮೇಲೆ ಒಂದ್ 2-3 ದಿನ ಹತ್ತಿನ್ರು ಅಲ್ಲಿ. ಆಮೇಲೆ ಎಲ್ರಿಗೂ ಫಸ್ಟ್ ಡೇನೆ ಅವ್ರು ಮಕ್ಳಿಗೆ ಬಿಟ್ಟು ಹೋಗಂತ ಹೇಳಿದ್ರಿ. ನಮ್ಮ ಅಣ್ಣ 3 ದಿನ ಅಲ್ಲೇ ಇಟ್ಕೊಂಡಿದ್ದ ಹಾಸ್ಟೆಲ್. ಅಲ್ಲಿ ಅವ್ರು ವಾರ್ಡನ್ ಅದೇ ಅಂದ್ರು, ಹಂಗೆಲ್ಲ ಇರ್ಲಿ ಪರ್ಮಿಷನ್ ಅಲ್ರಿ ಹಂಗ ಅಂತ. ಮತ್ತ ಅವ್ರ ಪ್ರಿನ್ಸಿಪಾಲ್ ಬಂದು ಹೇಳಿದ್ ಮೇಡಮ್ ಅವ್ರೆಲ್ಲ ಇವ್ರೆಲ್ಲ ಅಶೋಕದೆಲ್ಲ ಅಂತಿದ್ರಿ, ಏನ್ ಕಣ ನಿನ್ ಚಿಕ್ಕ ಮಗಳು ಪಾಪ ತರ ಅಳ್ತೀಯ, ನಾವೆಲ್ಲ ಇಲ್ವಾ ನೋಡು ಅಂತ. ನಮ್ಮ ಅಣ್ಣ ನೋಡ್, ಇಲ್ಲಪ್ಪ ಅವ ಸ್ವಲ್ಪ ಫಸ್ಟ್ ಟೈಮ್ ಬಂದನ ಹಂಗೆ. ಆಮೇಲೆ ಅವ್ರ ಅನ್ನೋರು, ಈಗೆಲ್ಲ ಹಂಗ ಅನ್ಸತ್ತೆ ಕಣ, ನಾಳೆ ನೋಡು ನೀನೆ ಎಲ್ಲಾ ಮರ್ತು ನಮ್ಕಿಂತ ಬಾಸ್ ಆಗ್ತಿ ಹಂಗೆ. ಹೆಂಗೈತಂದ್ರಿ, ಬರ್ತಾ ಬರ್ತಾ ಎಲ್ರ ಜೊತೆ ಬೆರ್ತು ಯಾರೇ ಏನೇ ಜಗಳ ಆಡಿದ್ರು ನಾನೇ ಅದಕ್ಕೆ ಬಿಡಿಸ್ಲಿಕ್ ಹೋಗವ. ಯಾರೇ ಏನೇ ಕಚಾಡಿದ್ರು ನಡಿ ಮಂಜುನ್ ಬಲ್ ಕೇಳ. ನಮ್ದು ಸರ್ನೇಮ್ ಹಿರೋಳಿ, ಅಲ್ಲಿ ಬೆಂಗಳೂರು ಸೈಡ್ ಈರುಳ್ಳಿ ಅನ್ನೋರು ಅವ್ರು. ನಾ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿಯಪ್ಪ, ಅದು ಬೇರೆ ಅವ್ರು ಎಲ್ಲಕ್ಕೆ ಬರ್ತಿದಿಲ್ಲ. ಈರುಳ್ಳಿ ನೀನೇ ಹೇಳ್ಕಣ, ಅವ್ನ್ ಮಾಡಿ ತಪ್ಪ ನಾನ್ ಮಾಡಿ ಸರಿನಾ, ಹಿಂಗಿಲ್ಲ. ಸೊ ಆ ಮಟ್ಟಕ್ಕೆ ಒಂದು ಬಾಂಡಿಂಗ್ ಆಗ್ಬಿಡ್ತೀರಿ. ಆಮೇಲೆ ಅದು ನಮ್ದು ಹಾಸ್ಟೆಲ್ ಬೆಂಗಳೂರು ಬಿಟ್ಟು 30 ಕಿಲೋಮೀಟರ್ ಹೆಸರುಘಟ್ಟ ಅಂತ ಹೇಳಿ ಪ್ರತಿಯೊಂದು ಕನ್ನಡ ಸಿನಿಮಾ ಶೂಟ್ ಆಗ್ತಾರೆ. ನಾವ್ ಇದ್ದಾಗ ಲಂಕೇಶ್ ಪತ್ರಿಕೆ, ದರ್ಶನ, ವಿಜಯದಶಮಿ, ಹೃದಯವಂತ, ಸಾಕಷ್ಟು ಸಿನಿಮಾಗಳಲ್ಲಿ ಶೂಟ್ ಆಗಿದ್ರಿ. ಅವೆಲ್ಲ ನಾವು ಕ್ಲಾಸ್ ಬಂಕ್ ಮಾಡಿ ಹೋಗ್ತಿದ್ವಿ. ಸ್ಟಾರ್ಟಿಂಗ್ ಕ್ರೇಜ್ ಅಲ್ರಿ. ಸೊ ದರ್ಶನ್ ಅವ್ರಿಗೆ ಮುಖಾಮುಖಿ ಭೇಟಿಯಾಗಿದ್ದು ಅಲ್ಲೇ ಲಂಕೇಶ್ ಪತ್ರಿಕೆ ಶೂಟಿಂಗ್ ಟೈಮಿಗೆ. ಅಲ್ಲಿ ಹೋದಾಗ ಎಲ್ಲರಿಗೂ ನೋಡಿ, ಏನ್ರ ಇಷ್ಟೊಂದ್ ಜನ ಬಂದಿದ್ದೀರಾ, ಎಲ್ಲಿಂದ ಬಂದಿರ? ಇಲ್ಲೇ ಹಾಸ್ಟೆಲ್ ಇದೆ ಪಕ್ಕಕ್ಕೆ ಅಂತ. ನನ್ನ ಯಾವ ಊರ ಅಂತ ಕೇಳಿದ್ರಿ. ಅದಿನ ಪೆಟ್ರೋಲ್ ಬಂಕ್ ಬಾಂಬ್ ಬ್ಲಾಸ್ಟ್ ಮಾಡೋ ಸೀನ್ ಇತ್ರಿ. ಸೊ ಅದು ಸೆಟಪ್ ಮಾಡೋ ಟೈಮಲ್ಲಿ ಅವ್ರು ಫ್ರೀ ಆಗಿ ಕೂತಿದ್ರು, ಮಾತಾಡ್ತಿದ್ರು. ಎಲ್ರ ತಕ್ಷಣ ನೀ ಯಾರು? ಗುಲ್ಬರ್ಗಾ. ಗುಲ್ಬರ್ಗಾ ಅಂದ ತಕ್ಷಣ ಆಳಂದ್ ಅಂತ ಇದೆ ಅಲ್ವಾ ಅಲ್ಲಿ ಅಂತ. ಹೌದಾ? ನನ್ನ ಅಲ್ಲಿದೊಬ್ರು ವಿಶ್ವನಾಥ್ ಬಕ್ರಿ ಅಂತ ನನ್ ಜೊತೆ ಶಿವಮೊಗ್ಗದಲ್ಲಿ ಕ್ಲಾಸ್ಮೇಟ್ ಇದ್ರು. ಅವ್ರ ನಮ್ ಸೋದರತೆ ಮಗ ಖಾಸ್ ಅಂತ. ಅಯ್ಯೋ ಹೌದಾ, ಅವ್ರ ಅಳಿಯ ಆಗ್ಬೇಕಾ ನೀನು? ಹೌದಾ, ಎಲ್ಲಿದ್ದಾರೆ ಇವಾಗ? ಅವ್ರು ಅವಾಗೆ ಅಂಕಲ್ ತರ ಇದ್ರು, ಇವಾಗ ಹೆಂಗಿದಾರೆ ಅಂದ. ಈಗ ಅವ್ರು ಹೆಡ್ ಮಾಸ್ಟರ್ ಆಗಿದಾರೆ. ಓ ಹಂಗ, ಸರಿ. ಯೋ ನೀನ್ ಏನಕ್ಕಯ್ಯ ಬಂದಿದೆ ಇಲ್ಲಿ ಕಲಿಯಕ್ಕೆ? ಏನ್ ಕಲಿಸ್ತಾರಿಲ್ಲ? ಏನೋ ಗೊತ್ತಿಲ್ಲ ಸರ್, ಬಂದಿದ್ದೇನ. ಸರಿ, ಮುಗ್ದ್ಮೇಲೆ ಮೀಟ್ ಆಗು, ನೋಡೋಣ ಎಲ್ಲಾದ್ರೂ. ಹಾ, ದರ್ಶನ್ ಹೇಳಿದ್ದು ಮುಗ್ದ್ಮೇಲೆ ಮೀಟ್ ಆಗು ನೋಡೋಣ ಅಂತ. ಅವಾಗ ಅವ್ರು BTM ಲೇಔಟ್ನಾಗ ಮನೆ ಐತ್ರಿ. ನನ್ ಕೋರ್ಸ್ ಮುಗ್ದ್ಮೇಲೆ ಆಯ್ತು.
ಆ ಶೂಟಿಂಗ್ ಮುಗಿದ್ಮೇಲೆ ಹಾಸ್ಟೆಲ್ ಬಂದ್ರ ನಂದೆಲ್ಲ ರೂಮ್ ಎಲ್ಲ ನೋಡಿದ್ರು. ಇನ್ನೊಂದು ಏನಂದ್ರ ನಮ್ಮ ಸೋದರತ್ತೆ ಮಗ ದರ್ಶನ್ ಜೊತೆ ಯಾರ್ ಕ್ಲಾಸ್ಮೇಟ್ ಇದ್ದಲ್ ಬಸವರಾಜ್ ಅಂತ ಹೇಳಿ ಬಾಗಲಕೋಟದವ ರೀ, ಬನ್ನಿಹಟ್ಟಿ ಊರ್ದವ. ಅವ ನನ್ ಕ್ಲಾಸ್ಮೇಟ್ ಆಗಿದ್ರ, ನನ್ ರೂಮ್ಮೇಟ್. ಅವ ರೂಮ್ ನಾಗೆ ಮಲ್ಕೊಂಡಿದ್ರಿ. ನಾ ದರ್ಶನ್ ಅವ್ರಿಗೆ ಕರ್ಕೊಂಡು ರೂಮಿಗೆ ಹಾಸ್ಟೆಲ್ ಬಂದ ತಕ್ಷಣ ಅವ ಶಾಕ್. ಅವನಿಗೆ ಬಸ್ ನೋಡಿದ ತಕ್ಷಣ ಲೇ ಬಡತ್ತಿದೆ ನೀನೇನು ಇಲ್ಲಿ ತಂದು ಅವನಿಗೆ ದರ್ಶನ ಕೊಳ್ಳಿ ಹಾಕಣ. ನಾನು ಇಲ್ಲಿ ಕಲಿ ಯೋ ಅಲ್ಲಿ ನನ್ ಕ್ಲಾಸ್ಮೇಟ್ ಇಲ್ಲಿ ಇವ್ರ ಕ್ಲಾಸ್ಮೇಟ್ ಅದೇ ಯಾವ ಹೌದಾ ಸರಿ ಸರಿ ಯಾಕೋ ಡ್ರಾಮಾ ಫೀಲ್ಡ್ ಬಿಟ್ಟೆ. ಅವ್ರು ಕಲ್ತಿದ್ ಡ್ರಾಮಾ ನೀನಾಸಂ ರೀ, ನೀಲಕಂಠೇಶ್ವರ ನಾಟ್ಯ ಸಂಘ. ಆಕ್ಚುಲಿ ನಮ್ ಸೋದರತ್ತೆ ಮಗನು ನಂಗೆ ನೀನಾಸಮೆ ಹೋಗಂದಿರಿ, ಬಟ್ ನಂಗೆ ಡ್ರಾಮಾ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಸಿನಿಮಾಕ್ಕೆ ಹೋಗ್ತೀನಿ ಅಂತ ಇದಕ್ಕೆ ಹೋಗಿದ್ರು. ಹೋದ್ಮೇಲೆ ಎಲ್ಲ ಮಾತಾಡಿ ಎಲ್ಲ ಕೂತೋದ್ಮೇಲೆ ಆಯ್ತು. ಅದಾದ್ಮೇಲೆ ಎಲ್ಲಾ ಹುಡುಗರು ದರ್ಶನ್ದು ನಿಂದು ಪರಿಚಯ ಆಯ್ತು, ನಿನ್ಗೆ ಲೈಫ್ ಸೆಟ್ಲ್ ಆದಂಗೆ ಆಯ್ತು, ರೇಗಿಸ್ಲಿಕ್ಕೆ ಶುರು ಮಾಡಿದ್ರಿ. ನಾನೇನೇನು ಕನಸು ಕಟ್ಕೊಂಡೆ. ಕೋರ್ಸ್ ಮುಗಿತು, ಒಂದ್ಸಲ ಮನೆಗೆ ಹೋದ್ರಿ. ಹೋಗತನ ಮೈಸೂರಿಗೆ ಅದು ಶೂಟಿಂಗ್ ಹೋಗಿರಿ ಅಂತ ಅವ್ರ ಅಮ್ಮ ಡೋರ್ ತೆಗ್ದ್ರಿ. ಯಾರಪ್ಪ ನೀನು? ಈ ರೀತಿ ದರ್ಶನ್ ಕ್ಲಾಸ್ಮೇಟ್ ಅದು ಅಳಿಯ ಇದ್ದೀನಿ ಗುಲ್ಬರ್ಗದ. ಓ ಹೌದಾ ಬಾಪ ಅಂತಂದು ಇದು ರೀ ಅವಲಕ್ಕಿ ಸುಸ್ಲಾ ಮಾಡ್ಕೊಟ್ರು, ಎಲ್ಲ ಇದು ಮಾಡಿದ್ರು. ನೀನೇನ್ ಮಾಡ್ತೇನೆ? ಹಿಂಗೆ ಆಕ್ಟಿಂಗ್ ಕಲಿಗೆ ಬಂದೀನಿ, ಸರ್ ಅವ್ರು ಹೇಳಿದ್ರು ಮುಗ್ಮೇಲೆ ಬಾ ಅಂತ. ಹೌದಾ ಸರಿ, ಒಂದು ಕೆಲಸ ಮಾಡು, ಅವ್ನು ಭಾನುವಾರ ಸಿಗ್ತಾನೆ, ಬಟ್ ನೀನ್ ಯಾರಿಗೆ ಹೇಳ್ಬೇಡ, ಭಾನುವಾರ ಬಾ ಅಂತ. ನೀವು ಫಸ್ಟ್ ಸೀರಿಯಲ್ ಮಾಡಿದೆ? ಫಸ್ಟ್ ಸೀರಿಯಲ್ ನಮ್ದು ಹೆಂಗಿತ್ತಂದ್ರಿ, ನಮ್ದು ಕೋರ್ಸ್ ಮುಗಿದ್ಮೇಲೆ ಅಂದ್ರೆ ಕೋರ್ಸ್ ನಡೆಯೋ ಟೈಮಲ್ಲೇ ದೂರದರ್ಶನ ಚಂದನ ಸಲುವಾಗಿ ಒಂದೊಂದು ಎಪಿಸೋಡ್ ಮಾಡಿಸ್ತಿದ್ರಿ. ಅವಾಗ ನಾ ಮಾಡಿದ್ ಔಟ್ ಹೌಸ್ ಅಂತ ಹೇಳಿ ಮೇನ್ ರೋಲ್ ಮಾಡಿದ್ದು. ಅದಾದ್ಮೇಲೆ ಮುಂಜಾನೆ ಅಂತ ಹೇಳಿ ಮಾಡಿದ್ವಿ. ಅವು ಚಂದನದಾಗ ಪ್ರಸಾರ ಆಗಿದ್ದು. ಅದಾದ್ಮೇಲೆ ಆಘಾತ, ತುಳಸಿದಾಗ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದೆ. ಅಲ್ಲಿ ಪಾಪ ಪಾಡೋದಾಗ ಸಣ್ಣ ಪುಟ್ಟ. ಅದಾದ್ಮೇಲೆ ನಮ್ ಮುಖಕ್ಕೆ ರಿಯಾಕ್ಷನ್ ಆಯ್ತು, ಈ ಕಡೆ ಬಂದ. ಬಟ್ ಉದಯ ಟಿವಿದಾಗ ಕುಂಕುಮ ಭಾಗ್ಯ ಅಂತ ಬರ್ತೈತ್ರಿ, ಅದ್ರಾಗ ಒಂದ್ ಮೇನ್ ರೋಲ್ ಸಿಕ್ಕಿತ್ ನನಗೆ. ಅದು ಅವ್ರ ಒಂದ್ ವಾರ ಆದ್ಮೇಲೆ ಬಂದ್ ಮೀಟ್ ಆಗೋದಿದ್ರಿ. ಅದಕ್ಕಿಂತ ಮುಂಚೆನೆ ಫೋಟೋ ಶೂಟ್ ಕಂಪಲ್ಸರಿ ಅಂದಿದ್ದಕ್ಕೆ ಹನುಮಂತ ನಗರದಾಗ ಒಂದ್ ಸ್ಟುಡಿಯೋ ಐತ್ರಿ. ಪ್ರವೀಣ್ ನಾಯಕ್ ಅಂತ ಒಬ್ರು ಫೇಮಸ್ ಅವ್ರ ಡೈರೆಕ್ಟರ್. ಅವಾಗ ಮೀಸೆ ಚಿಗುರಿದಾಗ ಒಂದ್ ಸಿನಿಮಾ ಮಾಡಿದ್ರಿ. ಆಕಿ ಹೀರೋಯಿನ್ ಹೆಸರು ಏನದ್ರಪ್ಪ, ಯಾವ್ದೋ ಶೆಟ್ಟಿ ಐತಿದ್ಲು. ಅವಳದು ನಂದು ಒಂದೇ ದಿವಸ ಶೂಟ್ ಮಾಡಿದ್ರಿ, ಬೆಳಿಗ್ಗೆ 10ರಿಂದ ರಾತ್ರಿ 10 ತನ. ಫೋಟೋ ಎಲ್ಲ ಪಾಪ ಚಲೋ ತೆಗ್ದಿದ್ರಿ. ಬಟ್ ನಮ್ಗೆ ಅವಾಗ ಅಷ್ಟು ನಾಲೆಜ್ ಇರ್ಲಿಲ್ಲ. ಮೇಕಪ್ ರಿಮೂವಲ್ ಅಂತ ಇರ್ತದ, ಅಥವಾ ಕ್ಲಿನ್ಸಿಂಗ್ ಮಿಲ್ಕಿಂಗ್ ತೆಗಿಬೇಕು, ಹಿಂಗೆಲ್ಲ ನಮ್ಗೆ ಗೊತ್ತಿದ್ದಿಲ್ಲ. ನಮ್ಗೆ ನಾಲೆಜ್ ಇರ್ಬೋದು ಅಂತ ಅವರು ಪಾಪ ಹೇಳಿಲ್ರಿ. ನಾ ಬಂದು ಸಂತರ ಸೋಪ ಹಚ್ಕೊಂಡು ಮುಖ ತಗೊಂಡು ಮಲ್ಕೊಂಡಿದ್ದೆ. ಆಡ ಸಡ ಉಳಿದೈತೇನೋ. ಮರ್ದಿನ ಬೆಳಗ್ಗೆ ಹೇಳಷ್ಟರಲ್ಲೇ ಫುಲ್ ಮುಖ ತುಂಬಾ ಸಾಸಿವೆ ಕಾಳು ಇರ್ತಾವಲ್ರಿ, ಹಂಗ ಕೆಂಪ್ ಗುಳಿಗಳಾಗ್ಬಿಟ್ಟು. ರಿಯಾಕ್ಷನ್ ಯಾವಾಗ ಆಗಿದ್ರು? ಇದೇ ಈ ನಂದು ಕೋರ್ಸ್ ಮುಗಿದ ತಕ್ಷಣ ಇಮಿಡಿಯೇಟ್ ಫೋಟೋಶೂಟ್ ಕಂಪಲ್ಸರಿ ಬೇಕು, ಆಕ್ಟಿಂಗ್ ಫೀಲ್ಡ್ ಬರ್ಬೇಕಾದ್ರ ಫೋಟೋಶೂಟ್ ನೀವು ಮಾಡಿಸ್ಲೇಬೇಕು ಅಂತ ಅಂದಿದಾಗ ಅದು ಮಾಡಿಸ್ಲಿಕ್ಕೆ ಹೋದಾಗ ಅವಾಗ ನೀವು ಬಹಳ ಅಂದ್ಕೊಂಡಿರಂತಲ್ರಿ ಫೇಸ್ಗೆಲ್ಲ. ನಾ ಆಕ್ಚುಲಿ ಅದು ಇಮಿಡಿಯೇಟ್ ಆದ ತಕ್ಷಣ ನಮ್ಮ ಮಮ್ಮಿಗೆ ಅಳ್ಕೊತೆ ಕಾಲ್ ಮಾಡಿದ್ರಿ. ನಾ ಮಮ್ಮಿ ನನ್ ಲೈಫೇ ಬರಬಾರ್ದಾಯ್ತು, ಹಿಂಗಾಯ್ತು ಹಂಗಾಯ್ತು. ನಮ್ಮ ಮಮ್ಮಿ ಅಂದ್ರು ಏನಾಗಲ್ ತೋರ್ಸಮ್ ಟ್ರೀಟ್ಮೆಂಟ್ ತಗೊಳ. ಆ ಟೈಮಿಗೆ ಪುಣಾದಾಗ್ರಿ ಮಾಧುರ್ ದೀಕ್ಷಿತ್ ಯಾರು ಟ್ರೀಟ್ಮೆಂಟ್ ಕೊಟ್ಟರು, ಅವ್ರ ಹೆಸರು ಏನೋ ಅದ್ರ ಶರದ್ ಮುತಾಲಿಕ್ ಏನೋ ಐತ್ರಪ್ಪ. ಅವ್ರು 3 ತಿಂಗಳು ಮೊದಲೇ ಅಪಾಯಿಂಟ್ಮೆಂಟ್ ತಗೋಬೇಕ್ರಿ. ಸೊ ನಮ್ ಕಸಿನ್ ಸಿಸ್ಟರ್ ಒಬ್ರು ಅಲ್ಲಿ ಅದಾರ್ರಿ, ಅವ್ರಿಗೆ ಹೇಳ್ಸಿ ಎಲ್ಲ ಅಪಾಯಿಂಟ್ಮೆಂಟ್ ತಗೊಂಡಲ್ಲಿ ಹೋದ್ಮೇಲೆ ಅವ್ರ ಮುಖಕ್ಕೆ ಪಿಂಪಲ್ಸ್ ಆದ್ರ ಫುಲ್ ಬಾಡಿ ಎಲ್ಲ ಚೆಕ್ ಮಾಡಿದ್ರಿ ಅವ್ರು. ಅವ್ರು ಅಂದೇನವ್ರು ಯೂಶಲಿ ಗರ್ಲ್ಸ್ ಫೇಸ್ ಮೇಲೆ ಆಗ್ತಾವ, ಬಾಯ್ಸ್ ಬೆನ್ ಮೇಲೆ ಆಗ್ತಾವ, ನಿಮ್ ಫೇಸ್ ಹೆಂಗ ಅದು ಅಂತ. ನೀ ಏನ್ ಹಚ್ಕೊಂಡಿದ್ ಹೇಳ, ಆಕ್ಟಿಂಗ್ ಫೀಲ್ಡ್ ನಾಗಿದ್ದೀನಿ ಹಿಂಗ. ಇದು ಪಾಯಿಂಟ್ ಯಾಕೆ ನಂಗೆ ಮೊದಲು ಹೇಳಿಲ್ಲ ಅಂದ್ರ ಅವ್ರು ಒಂದೇ ಮಾತಂದ್ರು, ಇಫ್ ಯು ವಾಂಟ್ ಯುವರ್ ಫೇಸ್ ಬ್ಯಾಕ್ ದೆನ್ ಯು ಹ್ಯಾವ್ ಟು ಲೀವ್ ಯುವರ್ ಮೇಕಪ್ ಫಾರ್ 1 year ಅಂತಂದ್ರೆ. ಅಂದ್ರೆ ಈಗ ಕರಿಯರ್ ಸ್ಟಾರ್ಟ್ ಆಗಿದೆ, ದ ಚಾಯ್ಸ್ ಇಸ್ ಯುವರ್ಸ್, ವೆದರ್ ಯು ನೀಡ್ ಯುವರ್ ಫೇಸ್ ಬ್ಯಾಕ್ ಆರ್ ಯುವರ್ ಅಪರ್ಚುನಿಟಿ ಅಂದ್ರೆ. ಅಂದ್ಮೇಲೆ ಈಗ ಮತ್ತ ನಮ್ಮ ಮನ್ಯಾಗ ನೋದೆ ಅಂದ್ರು, ನೋಡು ಫೇಸ್ ಇತ್ತಂದ್ರೆ ಲೈಫ್ ಲಾಂಗ್ ಸಿಗ್ತಾವ ಅವಕಾಶ. ನಾನು ಆಯ್ತು ಅಂತಂದ್ಮೇಲೆ ಎಲ್ಲ ಬಿಟ್ಬಿಟ್ರಿ ಬೆಂಗಳೂರು. ಎಲ್ಲ ನಾನು ರೂಮ್ದೆಲ್ಲ ಸಾಮಾನ್ಯ ತಗೊಂಡು ಈ ಕಡೆ ವಾಪಸ್ ಬಂದ್ಬಿಟ್ರಿ ಗುಲ್ಬರ್ಗ. ಇಲ್ಲಿ ಬಂದ್ಮೇಲೆ ಇಲ್ಲಿ ಲೋಕಲ್ ಚಾನಲ್ದವ್ರು ನನ್ನ ಫ್ರೆಂಡ್ ಒಬ್ಬ ಭಗತ್ ಈಗ ಆಕ್ಚುಲಿ ಇದ್ರಾಗ ರಿಪಬ್ಲಿಕ್ ಭಾರತ್ನಾಗ ಹನಾರ ಕ್ಯಾಮ್ರಾಮನ್. ಅವ ಅದ್ರಾಗ ಇದ್ದಲ್ರಿ. ಅವನಿಗೆ ಗೊತ್ತಿತ್ತು ನಾ ಆಕ್ಟಿಂಗ್ ಕೋರ್ಸ್ ಮಾಡಿದ್ದು. ಅಲ್ಲಿ ಹುಡುಗಿಯರ್ ನ್ಯೂಸ್ ಹತ್ತಿದ್ರಲ್ರಿ, ಅವ್ರೇನೋ ಎಕ್ಸಾಮ್ ಹೋಗಿರಂತ. ಇಲ್ಲಿ ಚಾನಲ್ ಓನರ್ ಭವಾನಿ ಸಿಂಗ್ ಠಾಕೂರ್ ಅಂತ ಹೇಳಿ, ಅವರು ಕಾದಂಬರಿ ಸೀರಿಯಲ್ ಆಕ್ಟ್ರೆಸ್ ರೀ. ನಮ್ ಮಜಾ ಭಾರತ ಏನ್ ಮಜಾ ಟಾಕೀಸ್ ರೀ, ನಮ್ ಸೃಜನ್ದು ಹೆಂಡತಿ ಪಾತ್ರ ಮಾಡಿದವ್ರು ಶ್ವೇತಾ ಚೆಂಗಪ್ಪ. ಅವ್ರು ತಗೊಂಡು ಒಂದು ಸೀರಿಯಲ್ ಮಾಡ್ಲತ್ತಿದ್ರು, ಅವ್ರು ಪ್ರೊಡ್ಯೂಸ್ ಮಾಡಿದ್ರು. ಆ ಟೈಮಲ್ಲಿ ಆ ಶೂಟಿಂಗ್ ಆ ಡೈರೆಕ್ಟರ್ ನಂಗೆ ಅಲ್ಲಿ ಬೆಂಗಳೂರಾಗ ಪರಿಚಯ ಆಗಿರಿ. ಅವ್ರು ನಂಗೆ ಕಾಲ್ ಮಾಡಿದ್ರು, ನೋಡಪ್ಪ ನಿಮ್ ಊರಿಗೆ ಹೊಂಟಿವಿ, ನಿಂಗೆ ಒಂದು ಪಾತ್ರ ಕೊಡ್ತೀನಿ ಅಂತ. ನಾನು ಇಲ್ಲ ಸರ್, ನಮ್ಮ ಮೇಕಪ್ ಹಚ್ಚೋಪ್ಲೆ ಇಲ್ಲ, 6 ತಿಂಗಳಾಗಿದ್ರೆ ನಾ ಟ್ರೀಟ್ಮೆಂಟ್ ತಗೊಂಡೆ. ನಾನು ಆಯ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಬಾ ಅಂತಂದ್ರೆ. PDA ಕಾಲೇಜ್ನಾಗ ಫಸ್ಟ್ ಮುಹೂರ್ತ ರಾಮ ಮಂದಿರ ಆಗಿತ್ರಿ, ಆಮೇಲೆ PDA ಕಾಲೇಜ್ನಾಗ ಶೂಟಿಂಗ್ ಐತಿ. ಅದು ಮಾಡ್ಲತ್ತಿದ್ವಿ. ಅದು ಟೈಮ್ ಹೆಂಗಿರ್ತದ ನೋಡ್ರಿ, ಯಾವ ಟೈಮಿಗೆ ಯಾರ ಜೊತೆ ಲೈಫ್ ನಾಗ ಏನ್ ಆಗ್ಬೇಕು ಅನ್ನೋದು ದೇವ್ರು ಬಹಳ ಚಂದ ಸೆಟ್ ಮಾಡಿರ್ತಾನೆ. ಅದು ಗುರು ಅನ್ನೋ ಪಾತ್ರ ರೀ. ಅದು ಪಾತ್ರ ಹೆಂಗಿತ್ತಂದ್ರ, ಕಾಲೇಜ್ ಯಾವುದೇ ಹುಡುಗಿ ಹೊಸದಾಗ ಅಡ್ಮಿಷನ್ ಮಾಡಿದ್ರು ಅಕ್ಕಿ ಅವನಿಗೆ ಲವ್ ಮಾಡ್ಬೇಕು, ಆತರ ಕ್ಯಾರೆಕ್ಟರ್ ನೇಚರ್ ಐತ್ರಿ. ಅದು ರೋಲ್ ಮಾಡ್ಲಿಕ್ಕೆ ಅವ ಪೀಟರ್ ಹುಡುಗ ಬರೋವಿದಂತ್ರಿ. ಅವ ಬರ್ಲಿಲ್ರಿ.
ಅವ್ರು ಡೈರೆಕ್ಟರ್ ಏನಂದ್ರು ನೋಡಪ್ಪ ಬಂದಿಲ್ಲ ಚಲೋ ರೋಲ್ ಅದ ಮಾಡ ನಾದ ಸರ್ ನಾರೇ ರಿಯಲ್ನಾಗ ಹಂಗಿಲ್ಲ ಹುಡುಗಿಯರ್ ಲೈನ್ ಹೊಡ್ಯೋದಂತ ಮಾಡಲ್ಲ ಮತ್ತೆ ಹೆಂಗ ನನ್ನ ನೋಡು ನೀ ಹೆಂಗಿದ್ದಿ ಅಂತ ನೀ ಇರಂತ ರೋಲ್ ಮಾಡೋದು ದೊಡ್ಡ ಮಾತಲ್ಲ ಅಪೋಸಿಟ್ ರೋಲ್ ಮಾಡೋದೇ ಚಾಲೆಂಜಿಂಗ್ ಇರ್ತದೆ ನೀ ಮಾಡು ನಿಮ್ ಬಲ್ ಕೆಪಾಸಿಟಿ ಅದ ನೀ ಮಾಡ್ತೀಯ ಅಂತ ಆ ಟೈಮಿನ ನಂಗೆ ಡಬಲ್ ಟೈಪೈಡ್ ಆಗಿತ್ರಿ ಮುಖ ಪೂರಾ ಡಲ್ ಆಗಿತ್ತು ಸ್ವರ್ಗ್ ಹೋಗಿದ್ರಿ ಅಂದ್ರೂ ಅವ್ರು ಮೇಕಪ್ ಇರ್ತದ ಏನಾಗಲ್ಲ ನೀವು ಇದು ಮಾಡೋಣ ಅದು ನನ್ ಡೈರೆಕ್ಟರ್ ಕಾಳಜಿ ಮಾಡೋದ್ ನೋಡಿ ಇವ್ರು ಪ್ರೊಡ್ಯೂಸರ್ ನನ್ ಕರ್ದು ಯಾರಪ್ಪ ನಿನ್ ಹೆಸರೇನು ಯಾವ ಊರ ನಾನು ಸರ್ ಇದೇ ಊರ ಏನ್ ಕಲ್ತಿದ್ದಾನ ಹಿಂಗ್ ಡಿಪ್ಲೊಮಾ ಫಿಲ್ಮ್ ಆಕ್ಟಿಂಗ್ ಕಲ್ತೀನಿ ನನ್ನ ಹೌದಾ ಏನೇನ್ ಕಲ್ಸ್ಯಾರಲ್ಲ ಹಿಂಗೆಲ್ಲ ಕಲ್ಸ್ಯಾರ ನ್ಯೂಸ್ ಕಲ್ಸ್ಯಾರೇನೋ ಸರ್ ಹ್ಞೂ ಕಲ್ಸ್ಯಾರಿ ಒಂದ್ ಸಬ್ಜೆಕ್ಟ್ ಇತ್ತು ನಮ್ ಚೆನ್ನಾಗಿ ನ್ಯೂಸ್ ಹೇಳ್ತೀರೇನು ಅಂದ ಸರ್ ನಾನು ಮೇಕಪ್ ಹಚ್ಚ ನೀವು ಪಾಂಡ್ಸ್ ಪೌಡರ್ ಹಚ್ಕೊಂಡು ಹೇಳ್ರಿ ನಡೀತದ ನಮಗ ನನ್ನ ಆ ಟೈಮಿನ ಈ ಟಿವಿದು ಈಗ ನ್ಯೂಸ್ 18 ಕನ್ನಡ ಆಗ್ಯದಲ್ರಿ ಈ ಟಿವಿದು ಆಡಿಷನ್ ಕೊಟ್ಟಿದ್ರಿ ಅವರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳಿದ್ರಿ ಅದಕ್ಕೆ ನಾವ್ರಿಗೆ ಅಂದ ಆಕ್ಚುಲಿ ಅಲ್ಲಿ ಆಡಿಷನ್ ಕೊಟ್ಟಿದ್ರಿ ಬಟ್ ಮೇಕಪ್ ಹಚ್ಚೋದಿಲ್ಲ ಅಂದ್ರೆ ಬಿಟ್ಟಿ ನಾನು ನೀವ್ ಒಂದ್ ಕೆಲಸ ಮಾಡ್ರಿ ಒಂದೇ ತಿಂಗಳ ಬಂದು ನ್ಯೂಸ್ ಹೇಳ್ರಿ ನಿಮ್ಗೆ 1 ವರ್ಷ ಸರ್ಟಿಫಿಕೇಟ್ ಕೊಡ್ತೀನಿ ಅಂದ್ರು ನಾ ಅಂದ ಪೌಡರ್ ಹಚ್ಕೊಂಡು ಹೇಳಂದಾರ ಹೆಂಗ ನಡೀತದ ಅಂದ್ರ ನಡಿಯತ್ತ ಅಂದ ಸೊ ಕಲಬುರಗಿ ಫಸ್ಟ್ ಮೇಲ್ ನ್ಯೂಸ್ ಆಂಕರ್ ಅಂತ ನಾ ನ್ಯೂಸ್ ಹೇಳಕ್ ಶುರು ಮಾಡಿದ್ರಿ ಅವ್ ಗುಡ್ಲಕ್ ಹೋಟೆಲ್ ಇಂದ ಆಫೀಸ್ ಇತ್ರಿ ಅವಾಗ ನಾ ಎಲ್ಲ ಪೌಡರ್ ಗಿಡ ಹಚ್ಕೊಂಡ್ ನೋಡಿ ಕ್ಯಾಮ್ರಾಮನ್ ನಗ್ತಿರ್ರಿ ಯಾಕೆ ನಗ್ತಿರಪ್ಪ ಹುಡುಗರ್ ಹಚ್ಕೊಂಡಿ ನೋಡಿದ್ರೆ ಹುಡುಗ ಹಚ್ಚ ನಾ ಅಂದ ಫೀಲ್ಡ್ ನಾಗ ಎಲ್ಲ ಕಾಮನ್ ಅದ ಆಕ್ಚುಲಿ ಮೇಕಪ್ ಹಚ್ಕೋಬೇಕು ನಮ್ದರ ಹಿಂಗ ಅದಂತೆ ನಾ ಬರೀ ಕಾಂಪ್ಯಾಕ್ಟ್ ಪೌಡರ್ ಹಚ್ಕೊತಿದ್ರಿ ಆಯ್ತು ಸ್ಟಾರ್ಟಿಂಗ್ ಎಲ್ಲ ನಗವ್ರಿ ನಾ ನ್ಯೂಸ್ ಹೇಳಕ್ ಶುರು ಮಾಡಿದ್ಮೇಲೆ ನನ್ ನೀಟ್ನೆಸ್ ಆಗ್ಲಿ ನಂದು ಪರ್ಫೆಕ್ಟ್ನೆಸ್ ನೋಡಿ ಆಮೇಲೆ ಜನ ಈ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಓನರ್ ರಾಘವೇಂದ್ರ ಮೈಲಾಪುರ್ ಸರ್ ಬಂದಿದ್ರು ಒಂದ್ಸಲ ಆಫೀಸ್ಗೆ ಅವ್ರು ಬಂದು ಹಿಂಗ ಬೆಂಚ್ ಅಪ್ಪಡಿಸಿ ನೀ ನ್ಯೂಸ್ ಹೇಳೋದ್ ನೋಡಿದ್ರೆ ಈ ಟಿವಿ ನೋಡ್ದಂಗ ಅನಿಸ್ತಾ ನೋಡಪ್ಪ ಭಾಳ ಚಂದ ಹೇಳ್ತೀನಿ ನನಗೆ ಆಕ್ಚುಲಿ ಅವ್ರು ಯಾರಂತ ಗೊತ್ತಿದಿಲ್ರಿ ಅವಾಗ ಯಾರು ಸರ್ ಇವ್ರು ಗೊತ್ತಿಲ್ಲ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಗೋಲ್ಡ್ ಓನರ್ ಅಂತ ಅಂತ ಇಂಥವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರ ಅಂದ್ರೆ ಏನೋ ಇರ್ಬೋದು ನನ್ ಬಲ್ಲು ಅಂತ ಸ್ವಲ್ಪ ಅನಿಸ್ತ್ರಿ ಆಮೇಲೆ ರೋಡ್ ಮೇಲೆ ಎಲ್ಲೇ ಬರ್ಬೇಕಾದ್ರು ಇವ್ ಸಣ್ಣ ಅಣ್ಣ ನಾನು ಟಿವಿಯಾಗ ಬರ್ತಿಲ್ಲ ನಾವು ಆಮೇಲೆ ಪಪ್ಪನ ನೇಸ್ದವ್ರು ನೀ ಭಾಳ ಚಂದ ನ್ಯೂಸ್ ಹೇಳ್ತಪ್ಪ ನಾವ್ರಿ ನಂದ ಲೋಕಲ್ ನಾಗ ಹೇಳಿದ್ರೆ ಇಷ್ಟು ಫೇಮಸ್ ಆದ್ಮೇಲೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಸುಮ್ಮ ಇಲ್ಲೇ ಕಂಟ್ರಿ ಹೇಳಿದ್ರೆ ಆಯ್ತು ಅಂತಂದು ಶುರು ಮಾಡಿ ಜರ್ನಿ ಆಕ್ಟಿಂಗ್ ಕನ್ಸ್ ಎಲ್ಲ ಒಂದ್ ಕಡೆ ಗಂಟ್ ಮೂಟೆ ಕಟ್ಟಿ ಆಯ್ತು ಬಿಡ್ರಿ ಬಟ್ ಏನಾನು ಅದರಿ ಮನ್ಸಿನಾಗ ಈಗ ನಾ ವೀರಪುತ್ರ ಸಿನಿಮಾದಾಗ ಆಕ್ಟ್ ಮಾಡ್ಲತ್ತಿಲ್ಲ ಡಾಕ್ಟರ್ ರೋಲ್ ಅದರಿ ಅದು ಶೂಟಿಂಗ್ ಒಂದ್ ಶೆಡ್ಯೂಲ್ ಆಗಿದೆ ಇನ್ನೊಂದ್ ಶೆಡ್ಯೂಲ್ ಬಾಕಿ ಅದರಿ ನಮ್ದು ಇವ್ರು ಅಗ್ನಿಸಾಕ್ಷಿ ವಿಜಯ ಸೂರ್ಯ ಸಿದ್ಧಾರ್ಥ ಅವ್ರ ಹೀರೋ ಅದಾರಿ ಸೊ ಅದು ಆ ಸೀನ್ ಆ ಟೈಮಲ್ಲಿ ಒಬ್ರು ಡೈರೆಕ್ಟರ್ ಪರಿಚಯ ಆಗ್ಯಾರ ಸೀರಿಯಲ್ ಅಗ್ರಿಮೆಂಟ್ ಆಗ್ಯದ ಎಲ್ಲ ಆಗ್ಯದ್ರಿ 2 ವರ್ಷದ ಅಗ್ರಿಮೆಂಟ್ ರೀ ಹೀರೋನ್ ತಮ್ಮನ್ ಪಾತ್ರ ಪರ್ ಡೇ 4,500 ಇದು ಸ್ಟಾರ್ಟಿಂಗ್ ರೆಮ್ಯುನರೇಷನ್ ಎಲ್ಲ ಓಕೆ ಆಗ್ಯದ್ರಿ ಅಗ್ರಿಮೆಂಟ್ ಪೇಪರ್ಸ್ ಅವ್ರ ನನ್ನ ಹತ್ರ ಬಾಂಡ್ ಪೇಪರ್ ಬಟ್ ಅವ್ರಿಗೆ ಚಾನಲ್ ಸ್ಲಾಟ್ ಸಿಗಲ್ಲ ಮೊದಲು ಜಿ ಕನ್ನಡ ಅಂದ್ರೆ ಆಮೇಲೆ ಕಲರ್ಸ್ ಹೋದ್ರು ಕಲರ್ಸ್ ಹೆಡ್ ಚೇಂಜ್ ಅದ್ರ ಸ್ಟಾರ್ ಸುವರ್ಣಕ್ ಹೋದ್ರು ಹಿಂಗ್ ಪಾಪ ಅವರು ಓಡಾಡಿದ್ರಾಗ ಅದಾರಿ ಯಾವ ಶುರು ಆಗ್ತದ ಗೊತ್ತಿಲ್ಲ ಬಟ್ ಅದ್ ರೋಲ್ ಚಲೋ ಅದಾರಿ ಅದು ಶುರು ಆಯ್ತಂದ್ರ ಅದ್ ಮತ್ತ ಬೆಂಗಳೂರು ಶಿಫ್ಟ್ ಆಗಿ ಅದು ಕಂಟಿನ್ಯೂ ಮಾಡ್ತೀನಿ ಅದ್ ಬಿಡಲ್ಲ ಯಾಕಂದ್ರೆ ನಾ ಬೇಸಿಕಲಿ ನನ್ ಕನಸೇ ಆಕ್ಟರ್ ಆಗೋದು ಆಮೇಲೆ ಯಾವತ್ತು ಹೀರೋ ಆಗ್ಬೇಕಂತ ಕನ್ಸ್ಕೊಂಡವಲ್ರಿ ಯಾಕಂದ್ರ ನಮ್ ಯೋಗ್ಯತೆ ನಮ್ಗೆ ಗೊತ್ತಿರ್ಬೇಕು ವಿವೇಕಾನಂದ್ ಏನ್ ಹೇಳ್ಯಾರ್ರಿ ಮನುಷ್ಯನ ಜೀವನದಾಗ ಗುರಿ ಇರ್ಬೇಕಂದ್ರಿ ಇಲ್ಲಿ ವಿವೇಕಾನಂದ್ ಫೋಟೋ ಅದ ಅದಕ್ಕೆ ಹಚ್ಚಿನ್ರಿ ಗುರಿ ಹೆಂಗಿರ್ಬೇಕಂದ್ರ ಆಕಾಶಕ್ಕೆ ಏನೇ ಹಾಕದಿರ್ಬಾರ್ದಂದ್ರಿ ನಮ್ಮ ಯೋಗ್ಯತೆ ತಕ್ಕಂಗ ಅದು ಸೆಟ್ ಮಾಡ್ಬೇಕಂದ್ರಿ ಸೆಟ್ ಮಾಡಿದ್ಮೇಲೆ ಪಕ್ಕದ ಮನೆಯವ್ರು ಅದು ಮಾಡಿದ್ರು ನಾ ಬೀಚ್ ಚೂಸ್ ಮಾಡಿದವ್ರು MBBS ಮಾಡಿದ್ರು ನಾ ಅದ್ಯಾಕ್ ಮಾಡ್ಲಿಲ್ಲ ಹಿಂಗ ಮಾಡೋದಲ್ಲ ಅದು ಫಿಕ್ಸ್ ಇಟ್ಕೊಂಡು ಸುನಾಮಿ ಬಂದ್ರು ಕಿಂಚಿತ್ತು ಅಳಗಾಡ್ದಂಗ ನೀವು ಅದಕ್ಕೆ ನೋಡ್ಕೊಂಡಾಗ ಮಾತ್ರ ನಿಮ್ ಯಶಸ್ಸು ಸಾಧ್ಯ ಅಂತ ಯಾಕಂದ್ರೆ ಈ ಸ್ಟಾರ್ಟಿಂಗ್ ಈ ಫೀಲ್ಡ್ ಚೂಸ್ ಮಾಡಿದಾಗ ಮಮ್ಮಿ ಬಾ ಸಪೋರ್ಟ್ ಮಾಡಿದ್ರು ಪಪ್ಪ ಬೈತಿದ್ರಿ ಬೆಂಗಳೂರಿಗೆ ಹೋಗಿತ್ತ ಮೊದ್ಲ ಸೊ ಆ ಟೈಮಲ್ಲಿ ಹಿಂಗೆ ಸಟ್ಕೊಂಡ್ ನಮ್ ದೋಸ್ತನ ಮನೆಗೆ ಹೋದಾಗ ಅಲ್ಲಿ ಸ್ವಾಮಿ ವಿವೇಕಾನಂದ ಬುಕ್ ಐತ್ರಿ ಅದ್ರ ಹೆಡ್ಲೈನ್ಸ್ ಏನಿತ್ತಂದ್ರ ಏಮ್ಲೆಸ್ ಲೈಫ್ ಇಸ್ ಬ್ರೇಕ್ಲೆಸ್ ಬೈಕ್ ಗುರಿ ಇಲ್ಲದ ಜೀವನ ಬ್ರೇಕ್ ಇಲ್ಲದ ವಾಹನ ಅಂತ ನಾವು ಟೈಟಲ್ ಇಟ್ ಚಂದ ವಾಗ ಏನಿರ್ಬೋದು ಅಂತ ತೆಗೆದು ಹೋದ್ರಿ ಅದ್ರಾಗ ಇದೇ ಪಾಯಿಂಟ್ ಇತ್ರಿ ಮನುಷ್ಯನ್ ಪ್ರತಿಯೊಬ್ಬ ಜೀವನದಾಗ ಗುರಿ ಅಂತ ಇರ್ಬೇಕು ಆ ಗುರಿ ಹೆಂಗಿರ್ಬೇಕಂತ ನಮ್ಮ ಯೋಗ್ಯತೆ ತಕ್ಕಂಗಿರ್ಬೇಕಂತ ಸೊ ಹಂಗಾಗಿ ನಾ ಹೀರೋ ಪರ್ಸನ್ ಈಗ ಬಿಡ್ರಿ ಈಗ ಟ್ರೆಂಡ್ ಹೆಂಗಾಗ್ಯದ ಅಂದ್ರ ನೀವು ತೆಲುಗು ಇಂಡಸ್ಟ್ರಿ ನೋಡ್ಬೋದ್ರಿ ಒಂದೊಂದ್ಸಲ ಸೊಟ್ಟಿದ್ದಾರೆ ಹೀರೋ ಆತಾರ ಒಂದ್ಸಲ ದಪ್ಪ ಇದ್ದಾರೆ ಆತಾರ ಈ ಯಾರ್ ಬಿ ಏನ್ ಬಿ ಆಗ್ಬೋದ್ರಿ ಈಗ ಟ್ರೆಂಡ್ ಚೇಂಜ್ ಆಗ್ಯದ ಬಟ್ ನಂದೇನಿತ್ತಂದ್ರ ಧಾರಾವಾಹಿನಾಗ ಬಂದಿವಂದ್ರೆ ಡೈಲಿ ಜನ ಎಪಿಸೋಡ್ ನೋಡೋದ್ರಿಂದ ಜನರಿಗೆ ಹತ್ರ ಆಗ್ತೀವಿ ಸೊ ಅಂತ ತಿಳ್ಕೊಂಡು ಅದೊಂದದ ಸೊ ಅದು ಯಾವಾಗ ಶೂಟಿಂಗ್ ಶುರು ಆಗ್ತದೆ ನಾ ಮತ್ತೆ ಹೋಗೋದ ಅದಂತೂ ಫಿಕ್ಸ್ ಅದನ್ನೇ ಮತ್ ನೀವು ಲವ್ ಇಸ್ ಬ್ಲೈಂಡ್ ಅಂತ ಫಿಲಿಂ ಮಾಡಿರಲ್ರಿ ಶಾರ್ಟ್ ಮೂವಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅದು ಹೆಂಗಂದ್ರಿ ಹಿಂಗೆ ಈಗ ನೋಡ್ರಿ ಒಬ್ರು ಮುಂದ್ ಹೋಗ್ತಾರ ಅಂದ್ಮೇಲೆ ಕಾಲ್ ಹಿಡಿದ ಯಾರು ಬಹಳ ಜನ ಇರ್ತಾರೆ ನಿಮ್ಗೆ ಗೊತ್ತೇ ಸೊ ಹಿಂಗೆ ಯಾರೋ ಅಂದಿರಂತ RJ ಮಂಜುಮಲ್ ಟ್ಯಾಲೆಂಟ್ ಇರ್ತಿತ್ತು ಆಕ್ಟಿಂಗ್ ನಾಗ ಪರ್ಫೆಕ್ಟ್ ಇರ್ತಿ ಅಂದ್ರೆ ಎಂದೋ ಅವ ಶೈನ್ ಹತ್ತಿದ ಕಲಬುರಗಿ ಕೂಡ್ತಿದ ಅಂದಿರಂತ್ರಿ ಸೊ ಅದು ಎಲ್ಲೋ ಮನುಷ್ಯನಾಗ ಇಟ್ಕೊಂಡು ಕೂತಿದ್ದ ಅದು ಒಳ್ಳೆ ಸಮಯ ಸಲುವಾಗಿ ನಂದು ಇನ್ನೊಂದು ನೇಚರ್ ಹೆಂಗದ ಅಂದ್ರೆ ಹಾವಿನ ದ್ವೇಷ 12 ವರ್ಷ ಅಂತ ಇರ್ತದಲ್ರಿ ನಾ ಯಾರೇ ಏನೇನಂಗ ಅಂದ್ರಲ್ರಿ ನನ್ ಮೈಂಡ್ನಾಗ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಅಂತ ಇರ್ತದ್ರಿ ಸಬ್ ಕಾನ್ಶಿಯಸ್ ಮೈಂಡ್ನಾಗ ಸೇಫ್ ಆಗಿ ಇಟ್ಟಿರ್ತೀನಿ ಅದಕ್ಕೆ ಸಮಯ ನೋಡಿ ಅವ್ರಿಗೆ ಉತ್ತರ ಕೊಡ್ತೇನೆ ಯಾವಾಗ್ಲೂ ನಾನು ಮಾತಿನ ಉತ್ತರ ಕೊಡಲ್ಲ ನನ್ನ ಕೆಲಸದಿಂದ ಉತ್ತರ ಕೊಡ್ತೇನೆ ಸೊ ಹಂಗಾಗಿ ನಾ ಮನುಷ್ಯನ ಇಟ್ಕೊಂಡಿದ್ದೆ ಅದು ಏನಾಯ್ತು ನಮ್ದು ಈ ಮೂವಿದು ಡೈರೆಕ್ಟರ್ ಅಂಬರೀಶ್ ಮರಾಠ ಅಂತ ಹೇಳಿ
ಇನ್ಫೋಬೆ ಕನ್ನಡ ಅಂತ ಅವ್ರದ್ದು ಯೂಟ್ಯೂಬ್ ಕನ್ನಡ ಇನ್ಫಾರ್ಮೇಶನ್ ಅಂತ ಯೂಟ್ಯೂಬ್ ಚಾನಲ್ ಅದ ರೀ. ಸೊ ಅವರು ಹಿಂಗೆ ಒಂದು ಪ್ರೋಗ್ರಾಮ್ದಾಗೆ ಪರಿಚಯ ಆಗಿದ್ದಾರೆ. ಹಾ ರೀ. ಅವರು ಒಂದು ಸ್ಟೋರಿ ಹೇಳಿದ್ರಿ. ಹೇಳಿ ಅಣ್ಣ ಇದಕ್ಕ ನೀ ಸೂಟ್ ಆಗ್ತಿ ನೋಡಿ ಇದು ರೋಲ್ಕ. ನಂದ ಬ್ಯಾಡೋ ಯಾರಿಗಾರ ತಗೊಂಡ್. ಇಲ್ಲ ಅಣ್ಣ ಇದು ನೀ ಪರ್ಫೆಕ್ಟ್ ಸೂಟ್ ಆಗ್ತದ. ಆಮೇಲೆ ನೀ ನೀ ಆಕ್ಟಿಂಗ್ ಕಲ್ತಂಗಿದ್ದಿ, ಇದು ನೀ ಬ್ಯಾರೆ ತೊಳಕಿಂತ ನಿಂಗೆ ತಗೊಂಡ್ರೆ ಚಲೋ ಅಂದ. ಆಕ್ಚುಲಿ ಅವಂದೇನ್ ಲೆಕ್ಕ ಐತ್ರಿ, ಹಾ. ಐಫೋನ್ದಾಗ ಶೂಟ್ ಮಾಡಿದ್ರಾಯ್ತು ಅಂತ ಪಾಪ ಐಫೋನ್ ಖರೀದಿ ಮಾಡಿದ್ದ. ಹ್ಮ್. ಅದು ಐಫೋನ್ ಅಂದ್ ಯಾರೋ ಒಬ್ರು ಪರಿಚಯ ಆದ್ರಂತ ಕ್ಯಾಮ್ರಾಮ್ಯಾನ ಇದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರಿ. ನನ್ಗೆ ಹೆಂಗ ಈಗ ಸೀಸನ್ ಇಲ್ರಿ, ನಮ್ ಕ್ಯಾಮ್ರಾದಾಗ ಮಾಡಮ್ ತಗೋರಿ, ನಮ್ದು ಹೆಸರು ಆಗ್ತದ ಅಂದ್ರ ಆಯ್ತಾತ. ಅಮ್ಮ ಏನ್ ಪ್ಲಾನ್ ಮಾಡ್ದ, ಇಲ್ಲೇ ಲೋಕಲ್ ಯಾವ್ದಾರು ಹುಡುಗಿ ತಗೊಂಡ್ ಪ್ಲಾನ್ ಮಾಡಿದ್ರಿ. ಆಮೇಲೆ ಹೆಂಗ ದೊಡ್ಡ ಕ್ಯಾಮ್ರಾ ಬಂದ ಅಂತ ಹೇಳಿ ಭೂಮಿಕಾ ಕರೆಮ್ ಅಂತ ಪ್ಲಾನ್ ಮಾಡ್ದ. 650K ಫಾಲೋವರ್ಸ್ ಅರ ಅಂತ. ಹಾ. ಅಂದ್ರೆ ಸುಮ್ಮನೆ ಯಾಕೆ ಖರ್ಚು ಮಾಡೋದು ಬೇಡ, ಇಲ್ಲ ಅಣ್ಣ ಫಸ್ಟ್ ಅದ ಇಂಪ್ರೆಷನ್ ಬರ್ತದ ಕರ್ಯಮ್ಮ. ಹ್ಮ್. ಆಯ್ತಂದು ಕರ್ದಿ. ಪಾಪ ಅವ್ರ ಆಕ್ಚುಲಿ ಅದುವರೆಗೂ ಯಾವ ಬೇರೆ ಟೀಮ್ನಾನು ವರ್ಕ್ ಮಾಡಿದಿಲ್ರಿ ಅವ್ರು. ಹಾ. ಅದೆಲ್ಲ ಒಪ್ಕೊಂಡ್ರು, ಬಂದ್ರು, ಎಲ್ಲಾ ಚಂದ ಸಪೋರ್ಟಿವ್ ಆಗಿ ಮಾಡಿದ್ರಿ. ಹ್ಮ್. ಅವ್ರು ಒಂದೇ ಮಾತು ಹೇಳಿದ್ರಿ, ನೀವು ಕ್ರೌಡ್ ಇರೋ ಕಡೆ ಮಾಡ್ಬೇಡಿ. ಯಾಕಂದ್ರೆ ನಮ್ದು ಕೆಲವೊಂದು ಅಭಿಮಾನಿ ಇದಾರೆ, ಅವ್ರು ಬಂದು ಸೆಲ್ಫಿ ಅನ್ಕೋತ ಕೂತ್ರೆ ನಿಮ್ಗೆ ಲೇಟ್ ಆಗತ್ತೆ. ಸೊ ಅವ್ರು ತಮಾಷೆ ಮಾಡ್ತಾ ಏನಂದ್ರಿ ಅಂದ್ರೆ, ನೀವು ಇವತ್ತು ಒಂದ್ ಫುಲ್ ಡೇದಾಗ ಶೂಟ್ ಆಗೋದು ಮುಗುದು ನೆಕ್ಸ್ಟ್ ಡೇ ನೀವು 1 hour ಶೂಟ್ ಮಾಡ್ರಿ, ನಾನು ಫುಲ್ 1 day ಚಾರ್ಜ್ ತಗೋತೀನಿ. ಎಷ್ಟ್ ಅವ್ರದ್ದು ಸಂಭಾವನೆ ತಗೊಂಡ್ರಿ? ಅದು ಹೇಳ್ಬೇಡ ಅಂತಿದ್ದಾರೆ ಅವರು. ಯಾರು ನಮ್ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡ್ತಾ ಅವ್ರಿಗೆ ಮಾತ್ರ ಮಾತಾಡ್ತೀನಿ ಅಂತ ಅಂದಿದ್ದಾರೆ. ಸೊ ಹಂಗ ಅಂತ ಅವ್ರು ಹೇಳ್ದಾರೆ. ಹೇಳಿದಾಗ ಸರಿ ಅಂತ ಮಾಡಿದ್ವಿ. ಮಾಡಿದಾಗ ಅವನು ಅದೇ ಎಲ್ಲಾ ಹೀರೋಯಿನ್ ಫಿಕ್ಸ್ ಆಯ್ತು, ಎಲ್ಲಾ ಫಿಕ್ಸ್ ಆಯ್ತು. ಆ ಕ್ಯಾಮ್ರಾಮ್ಯಾನ್ ನಂಗ ಆರ್ಡರ್ ಬಂದದ, ನಾ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟ. ನಾವ್ ತಲೆ ಮೇಲೆ ಕೈ ಇಟ್ಕೊಂಡ್ ಕೂತ, ಹೆಂಗ್ ಮಾಡೋದಣ್ಣ ಹಂಗ ಹಿಂಗಂತ. ನಾ ಅದಕ್ಕೆ ಹೇಳಿದಪ್ಪ, ದುಡುಕಿ ನಿರ್ಧಾರ ತಗೋಬಾರ್ದು ಅಣ್ಣ. ಇಲ್ಲ ಅಣ್ಣ ಇಷ್ಟೆಲ್ಲ ಫಿಕ್ಸ್ ಮಾಡಿವಲ್ಲ, ಈಗ ಭೂಮಿಕಾ ಬರ್ತಾರ ಒಂದು ದೊಡ್ಡ ಕ್ಯಾಮ್ರಾದಾಗೆ ಮಾಡೋಣ ಅಂದು ಅವರು ನಮ್ ಥರ್ಡ್ ಐ ಪ್ರೊಡಕ್ಷನ್ ಅಂತ ಅದಲ್ರಿ, ಅವರು ಯಾರು ಆಕಾಶ್ ನಂದಿ ಅಂತ ಅವ್ರ ಹತ್ರ ಅವ್ರು ರಾಘು ಮರಿನೋಡ್ ಅಂತ ಮಾಡ್ತಾರೆ. ಅಣ್ಣ ಅವ್ರೊಂದು ಯಾವ್ದೋ ಮಾಡ್ಲಿಕತ್ತಾರ ಹರಿದ್ರ ಅಂತ ಹೇಳಿ, ನಾ ಶೂಟಿಂಗ್ ಟೈಮ್ ಹೋಗಿನಿ, ಟ್ಯಾಲೆಂಟ್ ಚಲೋ ಅಣ್ಣ, ಅವ್ರಿಗೆ ಕೇಳಿ ನೋಡವೇನು, ಕೇಳಿ ನೋಡ ಅವ್ರು ಫ್ರೀ ಮಾಡ್ತಾರೆ. ಇಲ್ಲ ಅಣ್ಣ ಅವ್ರು ಚಾಲ್ ತಗೋತಾರೆ, ಎಷ್ಟು ತಗೋತಾರೆ ಕೇಳ. ಅವ್ರು ಹೇಳಿದ್ರ ಸಮೌಟ್. ಆಯ್ತು ತಗೋಪ್ಪ, ನಿಮ್ ಖಾಯಸ್ ಅದ, ಎಷ್ಟ ಕಾಲಕ್ಕ ಧುಮುಕಿ ಅಂದ್ರೆ ಮಾಡೇ ಬಿಡ ಮಾಡಿದ್ರಿ. ಪಾಪ ಅವರು ಕ್ಯಾಮ್ರಾಮನ್ ನಾವು ಬರೀ ಒಂದೇ ಆಂಗಲ್ ತಗೊಂಡ್ರೆ ಅವ್ರು 4 ಆಂಗಲ್ ಶೂಟ್ ಮಾಡ್ಯಾರಿ. ಅದು ನಮ್ಗೆ ಎಡಿಟಿಂಗ್ ಬಹಳ ಯೂಸ್ ಆಯ್ತ್ರಿ. ತಗೊಂಡ್ರು, ಮಾಡಿದ್ರು. ನಂದು ಉದ್ದೇಶ ಏನಿತ್ತಂದ್ರ, ಇಲ್ಲಿದವ್ರು ಹೋಗಿ ಬೆಂಗಳೂರಿನಾಗೋ ಯಾ ಬೇರೆ ಬೇರೆ ಸಿಟಿದಾಗ ಹೋಗಿ ಶೂಟಿಂಗ್ ಮಾಡ್ಕೊಂಡ್ ಬರ್ತಾರೆ. ಕಲಬುರಗಿಯಾಗೂ ಶೂಟಿಂಗ್ ಮಾಡಂತ ಸ್ಥಳವ ತೋರ್ಸೋದಂತ ನಂದಿತ್ರಿ. ಒಂದು ಹೀರೋಯಿನಿ ನಮ್ ಡೈರೆಕ್ಟರ್ ಇಚ್ಛೆ ಐತೆ ಅಂತ ಕರಿತೇವೆ, ಬಟ್ ಬಾಕಿ ಎಲ್ಲ ಇಲ್ಲಿದವ್ರು ಇರ್ಬೇಕಂತ ನನ್ ಖಾಸ್ ಐತ್ರಿ. ಕ್ಯಾಮ್ರಾಮನ್, ಎಡಿಟರ್, ಸ್ಕ್ರಿಪ್ಟ್ ರೈಟರ್, ಆಕ್ಟರ್, ಪ್ರತಿಯೊಬ್ರು ಸಿಂಗರ್ ಎಲ್ಲರೂ ಇಲ್ಲಿದವ್ರು ಇರ್ಬೇಕಂತ ಇತ್ರಿ. ಸೊ ಹೀರೋಯಿನ್ ಬಿಟ್ರೆ ಬಾಕಿ ಎಲ್ಲ ಇಲ್ಲಿದವ್ರೆ ಅದಾರೆ. ಎಷ್ಟೋ ಜನ ಅದು ರಿಲೀಸ್ ನಾವ್ ಮಾಡಿದ್ಮೇಲೆ KHP ಗ್ರೀನ್ ಪಾರ್ಕ್ ಅಂತ ಗೊತ್ತೇ ಹಿಡಿದಿಲ್ರಿ. ಅದು ಬೆಂಗಳೂರಲ್ಲಿ ಶೂಟ್ ಮಾಡಿರಿ ಅಂತ ಕೇಳವ್ರಿ. ಆ KHP ಹೋದವ್ರು ಮಾತ್ರ ಗೊತ್ತಿರ್ದ್ರಿ. ಎಷ್ಟು ಹುಡುಗರು ಅಲ್ಲಿ ಇರೋರು, ಅಣ್ಣ ನಮ್ಮನೆ ಬರೀ ಶೂಟ್ ಮಾಡಿ ನಮ್ಗೆ ಗೊತ್ತಿಲ್ಲ ಅನ್ನೋರು. ಆಮೇಲೆ ನಾವು ಎಲ್ಲಿ ಪ್ರಚಾರ ಮಾಡಿದಿಲ್ರಿ. ನಾ ಹೇಳಿದ್ ಶೂಟಿಂಗ್ ಮುಗಿದ್ಮೇಲೆ ನಾವು ಅಡ್ವಾನ್ಸ್ ಇಟ್ಟಿವಿ ಅಂದ್ರೆ ಬಹಳ ಜನ ಬೇಕಾದವ್ರು ಅದಾರ. ಅಣ್ಣ ನಾ ಬರ್ತೀನಿ, ನೋಡ್ಲಿಕ್ಕರೆ ಬರ್ತೀನಿ ಅಂತಾರ. ಅವ್ರಿಗೆ ಬೇಜಾರ್ ಮಾಡ್ಲಕ್ಕೂ ಇಷ್ಟ ಆಗಲ್ಲ, ತಡ ಆಗ್ತದಂಕ ಅಂತ ಮಾಡಿದ್ವಿ. ಭಾರಿ ಅದೆಲ್ಲ ಆಯ್ತ್ರಿ ಅದೆಲ್ಲ. ಆಮೇಲೆ ನಮ್ದು ಮೀಡಿಯಾದೇನು ಸೀನಿಯರ್ ಜರ್ನಲಿಸ್ಟ್ ಅರಲ್ರಿ, ಎಲ್ರು ನಂಗೆ ವೈಯಕ್ತಿಕವಾಗಿ ಕಾಲ್ ಮಾಡಿ. ಆಮೇಲೆ ಲಕ್ಕಿಲಿ ರಂಗಮಂದಿರದಾಗ ಸಾಂಗ್ ರಿಲೀಸ್ ಮಾಡಿದೀವ್ರಿ. ಗುರುಬಂಡಿ ಅವ್ರದೊಂದು ಪ್ರೋಗ್ರಾಮ್ ಇತ್ತು, ಬುಲೆಟ್ ಪ್ರಕಾಶ್ ಅವ್ರ ಮಗನಿ ಕರ್ಸಿದ್ರಲ್ರಿ. ಆ ಪ್ರೋಗ್ರಾಮ್ದಾಗೆ ನಮ್ದು ಸಾಂಗ್ ಅವ್ರು ಅಂದ್ರು. ಅವರು ವೀರಪುತ್ರ ಸಾಂಗ್ ವಿಜಯ್ ಪ್ರಕಾಶ್ ಕೈಯಿಂದ ಹಾಡ್ಸಿದ್ದು ಸಾಂಗ್ಸ್ ಕೇಳಸಲ ನಮ್ ಮನಿಗ್ ಬಂದಿದ್ರಿ. ಆ ಟೈಮಲ್ಲಿ ನಾ ಸಿಸ್ಟಮ್ನಾಗ ಅದು ಸಾಂಗ್ ನೋಡ್ಲಕತ್ತಿದ್ರಿ. ಇದೇನ್ ಮಾಡ್ರಿ ಅಣ್ಣ ಅಂತಂದ್ರೆ, ನೋಡ ಪ್ಲೇ ಮಾಡ್ರಿ ನೋಡೋಣ. ಚಂದ ಆಗ್ಯದಲ್ರಿ. ಆಮೇಲೆ ಅದು ಯಾವ್ದು ಕ್ಯಾಮ್ರಾ ಅಂತ ನೋಡ್ರಪ್ಪ, ಫಸ್ಟ್ ಮೂವಿ ಅವರು ಸಪ್ಲಿಮೆಂಟರಿ ಆ ಕ್ಯಾಮ್ರಾದಾಗೆ ಮಾಡಿರಿ. ಆ ಕ್ಯಾಮ್ರಾದಾಗ ನಾವು ಶೂಟ್ ಮಾಡಿದ್ವಿ. ನಮ್ ಫಸ್ಟ್ ಮೂವಿನೇ ಈ ಕ್ಯಾಮ್ರಾದಾಗ ಶೂಟ್ ಮಾಡೀನಿ, ನೀವು ಶಾರ್ಟ್ ಮೂವಿನೇ ಇದ್ರಾಗ ಮಾಡ್ರಿ ಅಂದ್ರೆ ಭಾರಿ ಆಯ್ತು ಬಿಡ್ರಿ ಅಣ್ಣ. ಎಡಿಟಿಂಗ್ DI ಎಲ್ಲ ಭಾಳ ಚಂದ ಆಗ್ಯದ. ಆಮೇಲೆ ಇವ್ ಸ್ವಲ್ಪ ನಮ್ದು ಮುಖದ ತಗ್ಗು ಎಲ್ಲ ಬಿದ್ದಾವಲ್ರಿ, ಅವೆಲ್ಲ ಪಾಪ ನೀಟಾಗಿ ಅವ್ರು ಇದು ಮಾಡಿದ್ರು. ನಾ ಅವ್ರಿಗೆ ಹೇಳಿದೆ ಪೂರ್ತಿನೂ ಸಾಫ್ ಮಾಡ್ಬೇಡ್ರಿ, ಬ್ಯಾರೇನೆ ಮಂಜು ತಿಳ್ಕೊಂಗಾರ, ರಿಯಾಲಿಟಿ ಬೇಕು ಸ್ವಲ್ಪ ಅಂತ ಅಂದೆಲ್ಲ ಇದನ್ನ. ಹಂಗಾಗಿ ನೋಡಿ ಅವ್ರು ಒಂದೇ ಮಾತಂದ್ರ, ಅಣ್ಣ ರೀಸೆಂಟ್ ಆಗಿ ಒಂದು ನಾ ರಂಗದಿಂದ ದೊಡ್ಡ ಫಂಕ್ಷನ್ ಮಾಡಿದ್ದೀನಿ, ದೊಡ್ಡ LED ಸ್ಕ್ರೀನ್ ಮೇಲೆ ರಿಲೀಸ್ ಮಾಡಮ್ಮ ಸಾಂಗ್. ಆಕ್ಚುಲಿ ಸಾಂಗ್ ಪ್ಲಾನ್ ಇರ್ಲಿಲ್ರಿ. ಅವ್ರು ನಮ್ಮ ಎಡಿಟರ್ ರಾಘವರಲ್ರಿ, ಅವ್ರು ಬರ್ದಿದ್ರು, ಅವ್ರೊಬ್ರಿಗೆ ಕಳ್ಸಿದ್ರು, ಅವ್ರು ಅದಕ್ಕೆ ಹಾಡ ಮಾಡಿ ಕಳ್ಸಿದ್ರು. ನಮ್ದು ಇದು ಹೆಂಗ್ ಮಾಡ್ಯಾರ ಅಂದ್ರೆ, ನಾವು ಲಿಪ್ ಮೂಮೆಂಟ್ ಸಾಂಗ್ ಇಲ್ರಿ, ಅದು ಬ್ಯಾಕ್ ಗ್ರೌಂಡ್ ಸಾಂಗ್ ಬರ್ದಿರ್ತದೆ. ಅವ್ರು ಸರ್ಪ್ರೈಸ್ ಆಗಿ ಮ್ಯೂಸಿಕ್ ರೆಡಿ ಆಗ್ಯದ ಕೇಳಕ್ ಬರತ್ತ ನಮ್ ಕರ್ಸ್ಯಾರ್ರಿ. ನೀವು ಕಣ್ ಮುಚ್ಚ್ರಿ, ಹೆಡ್ಫೋನ್ ಹಚ್ಕೊಂಡು ಮ್ಯೂಸಿಕ್ ಕೇಳ್ರಿ ಅಂದಾರೆ. ಅದು ಮ್ಯೂಸಿಕ್ ಶುರುವಾಗಿ ಒಮ್ಮೆ ಲಿರಿಕ್ಸ್ ಸ್ಟಾರ್ಟ್ ಐತ್ರಿ. ಕಣ್ತರಟಿಗ್ನೆ ಸಿಸ್ಟಮ್ನಾಗ ಸಾಂಗ್ ಪ್ಲೇ ಮಾಡ್ಲತ್ತಾರ ಅವ್ರು. ಸೇಮ್ ಏನ್ರಿ ಹೆಂಗ ಸರ್ಪ್ರೈಸ್ ಅದ್ರಿ, ಭಾರಿ ಅದ್ರ. ಅದ್ ಹೆಂಗ್ ಸೆಟ್ ಮಾಡ್ರಿ ಅಂದ್ರೆ, ಏನಿದು ಸಾಂಗ್ಸ್ ಎಲ್ಲ ನಾವು ಶೂಟ್ ಮಾಡಿವ ಅನ್ನಂಗೆ ಆಗ್ಯದ್ರಿ. ನಿಮ್ ಮೂವಿ ಬಹಳ ಸರಿಯಾಗಿ ಅದ ಕಂಟೆಂಟ್, ಪಾಸಿಟಿವ್ ರೆಸ್ಪಾನ್ಸ್ ಬತ್ರಿ. ಅಲ್ಲಿ ನಮ್ದು ಅಷ್ಟು ಮೀಡಿಯಾದವ್ರು ರಂಗಮಂದಿರದಾಗ ಹಾಜರಿದ್ರಿ. ಅವ್ರ ಫಂಕ್ಷನ್ ಎಲ್ಲ ಬಂದಿರಲ್ರಿ, ಅವರು ಎಲ್ಲ ನೋಡಿ ಅಪ್ರಿಶಿಯೇಟ್ ಮಾಡಿದ್ರು ಎಲ್ಲ.
ಪತ್ರಿಕಾ ರಿವ್ಯೂನು ಬಂತ್ರಿ. ಎಲ್ರೂ ನಮ್ಗೆ ನಮ್ಮ ಆಸ್ತಕ್ಕಾಗ ಏನು ವಿಡಿಯೋ ಕಳಿಸ್ತಾರಲ್ಲ ಪ್ರಶಾಂತ್ ಹುಡುಗಿಯನ್ ಸರ್, ಅವರು ಕಾಲ್ ಮಾಡಿ ಒಂದ್ 45 ನಿಮಿಷ ಇಷ್ಟು ಪಾಪ ಅಪ್ರಿಶಿಯೇಟ್ ಮಾಡಿದ್ರು. ಅದ್ರಾಗ ಅವರು ನಮ್ ತಾಲೂಕ ಅಂತ ಅಂದು ಒಂದು ಖುಷಿ. ಇಲ್ಲ ನಮ್ಬರ್ ಕಲ್ಬುರ್ಗಿ ಟ್ಯಾಲೆಂಟ್ ಅವರಿ, ಒಳ್ಳೆ ವೇದಿಕೆ ಸಿಗ್ಬೇಕು. ಆಮೇಲೆ ನೀವು ಕಲಬುರ್ಗಿದವ್ರಿಗೆ ಎಲ್ಲ ತಗೊಂಡ್ ಮಾಡಿರಿ, ಅದು ಬಹಳ ಇದು. ಆಮೇಲೆ ಬಹಳ ಜನ ನೀವು ಸ್ಯಾಡ್ ಎಂಡಿಂಗ್ ಯಾಕೆ ಮಾಡಿರಿ, ಆಕಾಶ ಭೂಮಿ ಒಂದ್ ಮಾಡ್ಬೇಕಾಗಿತ್ತು, ನೀವು ಪಾರ್ಟ್ 2 ಯಾವಾಗ ತೆಗಿತೀರಿ. ನಾವ್ ಆಕ್ಚುಲಿ ಪಾರ್ಟ್ 1 ಪಾರ್ಟ್ 2 ಮಾಡ್ಬೇಕಂತಿತ್ರಿ. ಆಕ್ಚುಲಿ 3 ತಾಸಿನೇ ಮಾಡ್ಬೇಕಂತಿತ್ತು. ಅದು ಅವ್ರದ್ ಬೇರೆ ಕಡೆ ಶೆಡ್ಯೂಲ್ ಇತ್ತು ಹೀರೋಯಿನ್ ಅಂತ, ಅದಷ್ಟು ಇದು ಮಾಡಿದ್ವಿ. ಪಾರ್ಟ್ 2 ಮಾಡ್ಬೇಕಂತ ಅದ ರೀ. ಬಟ್ ಟೈಮ್ ಸಿಗಲಾಗ್ಯದ. ವ್ಯಾಲೆಂಟೈನ್ಸ್ ಡೇ ಒಂದು ರೊಮ್ಯಾಂಟಿಕ್ ಸಾಂಗ್ ನಾನೇ ಬರ್ದಿದ್ದೆ, ಆಲ್ರೆಡಿ ಸಾಂಗ್ ರೆಕಾರ್ಡ್ ಆಗ್ಯದ್ರಿ. ಶಿವರಣ್ಣ ಅಂತ ಹಾಡ್ಯಾರಿ. ಅವ್ರ ಮನೆ ಸರಿಗಮಪ ಅದು 3rd ರೌಂಡ್ ತನ ಹೋಗಿ ಬಂದಾರಿ. ಅವ್ರದ್ದು ರೀಸೆಂಟ್ ಅವ್ರ ಪರ್ಸನಲ್ ಒಂದು ರಿಲೀಸ್ ಮಾಡ್ಯಾರಿ. ಅದು ಅವ್ರ ಹಾಡ್ಯಾರ ಬಹಳ ಚಂದ ಮೂಡಿ ಬಂದದ್ರಿ. ಅದು ಶೂಟ್ ಮಾಡ್ಬೇಕೆಲ್ಲ ಮಾಡಿದ್ವಿ. ಬಟ್ ಸೂಟೇಬಲ್ ನನ್ನ ಹೈಟ್ ತಕ್ಕಂಗ ಹುಡುಗಿ ಸಿಕ್ಕಿಲ್ಲ ಅಂತ ವೇಟಿಂಗ್ ನಾಗಿದೀವಿ. 1-2 ಹುಡುಗಿಯರ್ದು ಈಗ ಫೋಟೋಸ್ ಅದು ಸಿಕ್ಕಾವ್ರಿ. ಒಂದ್ ವಾರನಾಗ ಫೈನಲ್ ಮಾಡಿದ್ವಿ ಅಂದ್ರ ಅದನ್ನು ಗುಲ್ಬರ್ಗದಾಗೆ ಶೂಟ್ ಮಾಡ್ಬೇಕಂತ ಅದಾರಿ. ನಿಮ್ದು ಫಿಲಿಮ್ದು ಡೈರೆಕ್ಷನ್ ಮಾಡಿದ ಅವ್ರು ನಿಮ್ ಫ್ರೆಂಡ್ ಏನ್ರಿ? ಹಾ, ಫ್ರೆಂಡೇ. ಅದೇ ಹಿಂಗೆ ಆಂಕರಿಂಗ್ ಆಗಿ ಆನ್ ಸ್ಟೇಜ್ ಪರಿಚಯ ಆಗಿ ಪೂರ್ತಿ ಕ್ಲೋಸ್ ಆಗಿ ಈಗ ಅಣ್ಣ ಅನ್ನೋ ಲೆಕ್ಕಕ್ಕ ಇದು ಮಾಡ್ತಿರ್ತಾನ್ರಿ. ಕ್ಲೋಸ್ ಆಗಿದಾನ್ರಿ. ಸ್ಟೋರಿ ಟೆಲ್ಲಿಂಗ್ ಚಲೋ ಬರ್ದಾರ. ಚಲೋ ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಅದು ಬಹಳ ಬೆಸ್ಟ್. ನಿಮ್ಗ್ ಸ್ಕ್ರೀನ್ ಪ್ಲೇ ಮಾಡ್ಯಾರ. ಒನ್ ಲೈನ್ ಸ್ಟೋರಿ ಅವ್ರು ಹೇಳಿದ್ರು, ಅದಕ್ಕೆ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡಿ ನಾ ಕನ್ನಡದಾಗ ಸ್ವಲ್ಪ ಸ್ಕ್ರಿಪ್ಟ್ ನನ್ಗೆ ಅಲ್ಲಿ ಬೆಂಗಳೂರಾಗ ಕಳ್ಸಿದಾರಲ್ರಿ, ಸ್ಕ್ರಿಪ್ಟ್ ಹೆಂಗ್ ಬರಿಬೇಕು ಸೀನ್ ವೈಸ್ ಎಲ್ಲ ಅಂತ ಹೇಳಿ. ಅದು ಬರ್ದು ಮಾಡಿ ಪ್ರಿಂಟ್ ಔಟ್ ತೆಗೆದು ಎಲ್ಲ ನೀಟಾಗಿ ಮಾಡಿ ಇದು ಮಾಡೋದು. ಆಮೇಲೆ ನಿಮ್ ಮತ್ ಭೂಮಿಕಾ ಅವ್ರ ಬಗ್ಗೆ ಫಿಲಿಮ್ ಅಲ್ಲಿ ಹಂಗೆ ಎಲ್ಲ ಕೋಪರೇಟ್, ಶೂಟಿಂಗ್ ಟೈಮಲ್ಲಿ ಭಾಳ ಕೋಪರೇಟ್ ಮಾಡಿದಾರೆ. ಏನಿಲ್ಲ, ಲಾಸ್ಟ್ ಅಲ್ಲಿ ಸ್ವಲ್ಪ ಟೈಮ್ ಶಾರ್ಟೇಜ್ ಇತ್ತು ಅಂತ ಸ್ವಲ್ಪ ಇದಾಯ್ತು. ಬಟ್ ಆದ್ರೂ ಕೆಲವೊಂದು ಸೀನ್ಗಳು ಅವರೇ, ಇದಕ್ಕೊಂದು ಕೆಲಸ ಮಾಡಿ ಪ್ಯಾನಿಂಗ್ ಶಾಟ್ ತಗೊಳ್ಳಿ, ಕಟ್ ಮಾಡಿ ತಗೊಂಡ್ರೆ ನಿಮ್ಗೆ ಟೈಮ್ ಇದಾಗತ್ತೆ, ಸೊ ಕಂಟಿನ್ಯೂಟಿ ತಗೊಳ್ಳಿ ಅಂತ ಅಂದು ಕೆಲವೊಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ನಾನು ಡೈಲಾಗ್ ಹೇಳ್ತಾ ಇರ್ತೀನಿ, ನೀವು ಹಂಗೆ ರಿಯಾಕ್ಷನ್ ಕೊಡಿ, ಸೈಮಲ್ಟೇನಿಯಸ್ಲಿ ತಗೊಳಕ್ ಆಗತ್ತೆ ಅಂತೆಲ್ಲ ಹೇಳಿ ಎಲ್ಲ ಚಂದ ಮಾಡಿದ್ರಿ. ಬಟ್ ಮೂವಿ ಮುಗಿದ್ಮೇಲೆ ಈ ಸಾಂಗ್ ರಿಲೀಸ್ ಮಾಡೋ ಟೈಮಲ್ರಿ ಆಕ್ಚುಲಿ ಡೈರೆಕ್ಟರ್ ಹುಡುಗ ಅವ್ರಿಗೆ ಕಾಲ್ ಮಾಡ್ಯಾನ್ರಿ. ಅವ್ರಿಗೇನೋ ಹುಷಾರಿಲ್ಲ ಅಂತ ಅಡ್ಮಿಟ್ ಇದ್ರಂತ ಅವ್ರು, ಲೋ BP ಏನೋ ಆಗಿತ್ತಂತ. ಅವ್ರದ್ದು ಅಸಿಸ್ಟೆಂಟ್ ಯಾರೋ ಮ್ಯಾನೇಜರ್ ಯಾರೋ ರಿಸೀವ್ ಮಾಡ್ಯಾರ, ಅವ್ರಿಗೆ ಹುಷಾರಿಲ್ಲ ಅಷ್ಟೇ ಹೇಳ್ಯಾರ್ರಿ. ಹಿಂಗ ಅಡ್ಮಿಟ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತೈತ್ರಿ. ರಿಲೀಸ್ ಮಾಡಿದ್ಮೇಲೆ ಅಂದ್ರೆ 1 ಡೇ ಬಿಫೋರ್ ಅವ್ರಿಗೆ ಕಾಲ್ ಮಾಡಿವಿ, ಎತ್ತಿಲ್ಲಲ್ರಿ, ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿ. ರಿಲೀಸ್ ಮಾಡಿದ್ಮೇಲೆ ನಾವು ಸ್ಟೋರಿ ಟ್ಯಾಗ್ ಮಾಡಿ ಇಡ್ತೀವಲ್ರಿ, ಟ್ಯಾಗ್ ಮಾಡಿಟ್ಮೇಲೆ ಇವ್ರಿಗೆ ಡೈರೆಕ್ಟರ್ ಕಾಲ್ ಮಾಡಿ, ಆಕ್ಟಿಂಗ್ ಮಾಡಕ್ ನಾವ್ ಬೇಕು, ಪ್ರಮೋಷನ್ ಆಕ್ಟಿವಿಟಿ ಮಾಡಕ್ ನಾವ್ ಬೇಕು, ರಿಲೀಸ್ ಮಾಡಲ್ ನಮ್ಗೆ ಕರ್ಸಿಲ್ಲ, ಹಂಗ್ ಮಾಡ್ತೀರಾ ಹಿಂಗ್ ಮಾಡ್ತೀರಾ. ಇಲ್ಲ ಮೇಡಮ್ ನಾವು ಕಾಲ್ ಮಾಡಿದ್ವಿ, ಯಾರೋ ಬೇರೆ ಎತ್ತಿರೋ ಅಂತ. ಮತ್ತೆ ನಾನು ಇಲ್ಲಿ ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇದ್ದೀನಿ, ಗೊತ್ತಾಗಲ್ವಾ, ಟ್ಯಾಗ್ ಮಾಡಿ ಸ್ಟೋರಿ ಇಡಿ ಅಂತ ಮೆಸೇಜ್ ಹಾಕಿದೀರಾ. ಅವ್ರ ಹೀರೋ ಕೂಡ ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಮತ್ತೆ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಮೆಸೇಜ್ ಮೇಲೆ ಮೆಸೇಜ್ ಹಾಕಿದ್ದಾರೆ. ನಾನ್ ನೀವು ಕರ್ಸಿಲ್ಲ, ನನ್ಗೆ ಹರ್ಟ್ ಆಗಿದೆ, ನಾನು ಏನೋ ಪ್ರಮೋಷನ್ ಆಕ್ಟಿವಿಟಿ ಮಾಡಲ್ಲ, ನನ್ಗೆ ನೀವು ಕಾಲ್ ಮಾಡಕ್ ಹೋಗ್ಬೇಡಿ, ಮೆಸೇಜ್ ಮಾಡಕ್ ಹೋಗ್ಬೇಡಿ. ಆಮೇಲೆ ಅವ್ರಿಗೆ ಹೆಂಗ್ ಕೋಪರೇಟ್ ಮಾಡಿದ್ರಿ? ಮಾಡಿಲ್ಲ. ಆಮೇಲೆ ನೀವು ಇಲ್ರಿ ಏನೋ ಇಲ್ಲ, ನಾನೊಂದು ಅಚ್ಚು ಕನ್ನಡದಲ್ಲಿ ಒಂದಿಷ್ಟು ಉದ್ದ ಕನ್ನಡದಲ್ಲಿ ಮೆಸೇಜ್ ಹಾಕಿದ್ರಿ. ನಂಗೆ ಹೆಂಗೋ ಸ್ಕ್ರಿಪ್ಟ್ ಬರೆಯೋದು ರೂಢಿಯದಲ್ಲಿ ನೀಟಾಗಿ. ನಾ ಅಂದೆ, ಮೇಡಮ್ ಏನೋ ತಪ್ಪು ತಿಳ್ಕೊಂಡಿರಿ, ಆಕ್ಚುಲಿ ಬೇರೆಯವ್ರ ಫಂಕ್ಷನ್ ಅದು, ನಮಗವ್ರು ಅವಕಾಶ ಕೊಟ್ರ ಸಾಂಗ್ ರಿಲೀಸ್ ಮಾಡ್ಲಿಕ್ಕೆ. ಸೊ ಅದು ನಿಮ್ಗೆ ಬಿಫೋರ್ ಇಂಟಿಮೇಷನ್ ಕೊಡ್ಬೇಕಂತ ಕಾಲ್ ಮಾಡಿದ್ವಿ. ರಂಗಮಂದಿರದಾಗ ನಾವು ಲ್ಯಾಪ್ಟಾಪ್ ಹೋಯ್ದು ಪೆಂಡ್ರೈವ್ ಹಚ್ಚಿದ್ಮೇಲೆ ಟೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಕಾಲ್ ಮಾಡಿದ್ದು. ಅವ್ರು ಯಾರೋ ನಿಮ್ಗೆ ಹೇಳಿಲ್ಲ, ಹಂಗಾಗಿ ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ. ಹಂಗಿಲ್ಲ ಅಂತಂದ್ರು ಡಬಲ್ ಟಿಕ್ ಬಿದ್ರು ಅವ್ರ ಏನ್ ರೆಸ್ಪಾನ್ಸ್ ಕೊಟ್ಟಿಲ್ಲ. ಹಂಗ ನಾವು ಮತ್ತೆ ಅವ್ರಿಗೆ ಒತ್ತಾಯ ಮಾಡಿ ನಾವು ಹೇಳಕ್ ಹೋಗಿಲ್ಲ. ಇವಾಗ ನೀವು ಫಿಲಿಮ್ ಅಲ್ಲಿ ಸಾಂಗ್ ಐತಲ್ರಿ, ಅದು ಬಹಳ ಬೆಸ್ಟ್ ಫೀಲಿಂಗ್ ಸಾಂಗ್ ಐತಿ. ನಾವ್ ಅದ್ ಚಂದ ಮೂಡ್ ಬರ್ತಾವ ನಾವೇ ಅನ್ಕೊಂಡಿರ್ಲಿಲ್ಲ, ಬಟ್ ಮೂಡ್ ಬಂದವ್ರಿ ಚಲೋ ಬಂದವ. ಈಗ ಪಾರ್ಟ್ 2 ಮಾಡಲಾಗತ್ತಾರ, ಸಮಯ ಯಾವಾಗ ಸಿಗ್ತದೆ. ಅದು ಹಾಡ ಯಾರು ಹಾಡ್ಯಾರ? ಹಾಡ ಇವ್ರು, ಅವ್ರ ಹೆಸರ ಪಂಚಾಳ ಅಂತ ಅದಾರಿ. ಅವ್ರ ಹೆಸರ ಪಂಚಾಳ ಅಂತ ಅವ್ರ ಹೆಸರ, ಬೀದರ್ದವ್ರಿ ಅವ್ರು. ಅವ್ರು ನಮ್ದು ಲಿರಿಕ್ಸ್ ಏನ್ ಬರ್ದಾರಲ್ರಿ, ಅವ್ರಿಗೆ ಕ್ಲೋಸ್ ರೀ ಅವ್ರು. ಅವ್ರು ಹಾಡ್ಯಾರಿ, ಸೊ ಚಲೋ ಹಾಡ್ಯಾರಿ ಅವ್ರ. ನಿಮ್ ಫಿಲಿಮ್ ಟೀಮ್ ಹುಡುಗರ ಬಗ್ಗೆ ಮತ್ತೆ ಹಿಂದೆ ಯಾರು ಕೆಲಸ ಮಾಡಿದ ಅವ್ರ ಬಹಳ ಜನ ಈಗ ಸಪೋರ್ಟಿವ್ ಆಗಿ ನೋಡ್ರಿ. ಒಬ್ರು ಶರಣು ಜವಳಿ ಅಂತ ಹೇಳಿ ಒಬ್ರು ಸಪೋರ್ಟ್ ಲೈಟಿಂಗ್ಸ್ ಎಲ್ಲ ಇದು ಮಾಡ್ಯಾರಿ. ಇನ್ನೊಬ್ರು ಸೂರಜ್ ಪುರಾಣಿಕ್ ಅಂತ ಹೇಳಿ ಅವ್ರು ಸಪೋರ್ಟ್ ಮಾಡ್ಯಾರಿ. ಪ್ಲಸ್ ನಮ್ದು ಇವ್ರು ಹೀರೋಯಿನ್ದು ಫ್ರೆಂಡ್ ರೋಲ್ ಮಾಡ್ಯಾರಲ್ರಿ, ನಾಗವೇಣಿ ವೀಣಾ ಪಾಟೀಲ್ ಅಂತ ಹೇಳಿ, ಡಾಕ್ಟರ್ ನಾಗವೇಣಿ ಅಂತ ಹೇಳಿ. ಅವ್ರು ಪಾಪ ನಮ್ದು ವೀರಪುತ್ರದಾಗನು ಹೀರೋಂದು ತಂಗಿ ಪಾತ್ರ ಅವರೇ ಮಾಡ್ಲಿಕತ್ತಾರ್ರಿ. ಆಮೇಲೆ ಯಡಿಯೂರು ಸಿದ್ದಲಿಂಗೇಶ್ವರದಾಗನು ಅವ್ರು ಆಕ್ಟ್ ಮಾಡತ್ತಾರ್ರಿ. ಬೇಸಿಕಲಿ ಅವ್ರು ಡಾಕ್ಟರ್ ಬಟ್ ಆಕ್ಟರ್ನು ಹರ್ರಿ. ಸೊ ಒಳ್ಳೆ ಸಪೋರ್ಟಿವ್ ಆಗಿ ಅವರು ಪಾಪ ಇಡೀ ದಿನ ನಮ್ ಜೊತೆ ಇದ್ದು. ಆಮೇಲೆ ಅವ್ರು ನಮ್ದು ಏನು ಎಡಿಟರ್ ಅಲ್ರಿ ಆರ್ಜೆ ರಾಘು, ಅವ್ರದ್ದು ಮನೇಲೆ ನಮ್ ಸುದ್ದಿ ಸಮಯದ ಎಡಿಟರ್ನು ಅವ್ರ ನ್ಯೂಸ್ ಅವ್ರ ಮನೇಲೆ ಶೂಟ್ ಮಾಡಿದ್ರಿ KHB ದಾಗ.
ಸೊ ಅವ್ರದ್ದು ಮಿಸೆಸ್ ಅವ್ರ ಮಕ್ಳು ಎಲ್ಲ ಸಪೋರ್ಟಿವ್ ಆಗಿ ಬಹಳ ಊಟ ಉಪಚಾರ ಬಹಳ ಚಂದ ನೋಡ್ಕೊಂಡ್ರಿ. ಅದ್ ಹೆಂಗಂದ್ರೆ ಶೂಟಿಂಗ್ ಕಿಂತ ಒಂದು ಪಿಕ್ನಿಕ್ ಟೂರ್ ತರ ಫೀಲ್ ಆಗಿತ್ತು, ಅದು ಗೊತ್ತೇ ಆಗಿಲ್ಲ ಹೆಂಗ್ ಮುಗಿತ ಅನ್ನೋದು. ಇಲ್ಲ ನೀವು ಯಾವಾಗ್ಲೂ ನನಗ್ ಮಾತಾಡ್ತಾ ಇರ್ತೀರಿ ಫೋನ್, ಬಟ್ ನೀವು ಫಿಲಿಂ ಮಾಡ್ತಾ ಇದೀನಿ ಅಂತ ಎಲ್ಲಾ ಆದ್ಮೇಲೆ ಗೊತ್ತಾಗಿತ್ತು ನನಗ್. ಯಾವಾಗಂದ್ರ ಬಿಫೋರ್ ನೀವು ಒಂದ್ಸರಿ ಹಿಂಗ್ ಮಾಡ್ತಾ ಇದೀನಿ ಅಂತ ಯಾವಾಗ್ಲೂ ಯಾರಿಗೂ ಹೇಳಿಲ್ರಿ, ನಾ ಡೈರೆಕ್ಟರ್ ಹುಡುಗನು ಅದೇ ಹೇಳಿದ್ರಿ. ಎಲ್ಲಿ ಯಾಕಂದ್ರ ಕಾಲ್ ಹೇಳೋರೆ ಬಹಳ ಜನ ಅದ, ಹಾಗೆ ಬರ್ದಿರೋರು ಬಾಳ ಇರ್ತಾರ. ಈಗ ನಾವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ನಮ್ದು ಕಷ್ಟ ಇದ್ರಲಿಂದ ನಾವ್ ಮ್ಯಾಲ ನಡೆದಿವ್ರಿ. ಆದ್ರೂ ಕೆಲವೊಬ್ರಿಗೆ ಸ್ಟಮಕ್ ಬರ್ನ್ ಮಾಡ್ಕೊಂಡಿರ್ತಾರ, ಏನು ಮಾಡಕ್ ಆಗಲ್ಲ. ಅದಕ್ಕೆ ಎಲ್ಲ ರೆಡಿ ಆದ್ಮೇಲೆ ಹೇಳಮಂತ ಹೇಳಿದ್ರಿ. ಹಂಗಾಗಿ ಸರ್ಪ್ರೈಸ್ ಎಲ್ಲಾರು ಅದೇ ನೋಡ್ರಿ, ಅಣ್ಣ ಶೂಟಿಂಗ್ ಯಾವಾಗ ಮಾಡಿದ್ವಿ, ಎಡಿಟಿಂಗ್ ಯಾವಾಗ ಮಾಡಿದ್ವಿ, ಒಮ್ಮೆ ಸರ್ಪ್ರೈಸ್ ಕೊಟ್ಟಿ ನಾವು ನೋಡ್ಲಿಕ್ಕೆ ಬರ್ತೀವಲ್ಲ ಅಂತ ಅನ್ನೋರು. ಹಂಗಾಗಿ ಸರ್ಪ್ರೈಸ್ ತರ ಕೊಟ್ಟಿವ್ರಿ. ಟೀಮ್ ವರ್ಕ್ ಚೆನ್ನಾಗಿದೆ ಚಲೋ ಅಲ್ಲ ಎಲ್ರು, ಯಾಕಂದ್ರಿ ಈಗ ಟೀಮ್ ವರ್ಕ್ ಆದಾಗೆ ಚಲೋ ಆಗ್ತಾರೆ. ಒಬ್ರು ಈಗ ನೋಡ್ರಿ, ನಾ ಆಕ್ಟಿಂಗ್ ಚಲೋ ಮಾಡದ ಶೂಟ್ ಚಲೋ ಮಾಡ್ಲಿಲ್ಲ ಅಂದ್ರ ಯೂಸ್ ಇಲ್ಲ. ನಾವು ಎಲ್ಲಾರು ಚಲೋ ಇದ್ವಿ, ಡೈರೆಕ್ಷನ್ ಚಲೋ ಮಾಡಿ ಅಂದ್ರೆ ಏನೂ ಆಗಲ್ರಿ. ಸೊ ಎಲ್ಲ ಒಂದಕ್ಕಿಂತ ಒಂದು, ಆಮೇಲೆ ಎಲ್ಲಾನು ಚಂದ ಮಾಡಿ ಎಡಿಟಿಂಗ್ ಚಲೋ ಆಗ್ಲಿ ಅಂದ್ರೆ ಏನು ಮಾಡಕ್ಕಾಗಲ್ಲ. ಹಂಗೆ ಎಲ್ರದ್ದು ಎಫರ್ಟ್ ಅದಾರ, ಎಲ್ರು 200% ಅವ್ರ ಎಫರ್ಟ್ ಹಾಕ್ಯಾರ. ಹಂಗಾಗಿ ಅದು ಚಲೋ ಮೂಡಿ ಬಂದದ. ಇವಾಗ ನೀವು ಆರ್ಜೆ ಇದ್ದಾಗ ನೀವು ದೇವ್ರ ಗುಡಿಗಳಿಗೆ ಸಾಂಗ್ ಮಾಡ್ಕೊಟ್ರೆ, ಮೈಲಾರ್ ನಿಂಗಕ್ಕ ಮತ್ತ ಬಬ್ಲಾದ್ ಮುತ್ತೇವ್ರ, ಅದ್ರ ಬಗ್ಗೆ ಅದೇ ಅದ್ ಆಕ್ಚುಲಿ ಮಧ್ಯದಲ್ಲಿ ನಾ ಏನ್ ಎಫ್ ಎಂ ನ ಮತ್ ರೀಜನ್ ಅದಲ್ರಿ, ಅದಕ್ಕಿಂತ ಗ್ಯಾಪ್ ಇದ್ದಾಗ ಇದು ಮಾಡಿದ್ದು. ನಾ ಮತ್ತೆ ವಾಪಸ್ ಹೋಗ್ತೀನಿ ರೀಜನ್ ಆಗ್ತೀನಿ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಸೊ ಆ ಟೈಮಲ್ಲಿ ಹಂಗ ಫ್ರೀ ಇತ್ತು, ಎಲ್ಲಿ ಹೋಗಿದಿರಲ್ರಿ. ಸೊ ಅದು ಮೈಲಾರ್ಲಿಂಗದ ಒಬ್ರು ವೆಂಕಟೇಶ್ ಕಡುನ್ ಅಂತ ಹೇಳಿ, ಅವರು ಭಾಳ ಒಳ್ಳೆಯವ್ರು. ಮೊದಲು ನಮ್ದು ಜಿ ಸಿದಾಗ ವರ್ಕ್ ಮಾಡ್ತಿದ್ರಿ ಅವರು. ಆಕ್ಚುಲಿ ಇದು ಎಮೋಷನಲ್ ಸಾಂಗ್ ರೀ, ಬಾಕಿ ಎಲ್ಲ ಡಾನ್ಸ್ ಇದ್ದು ರೀ. ನಾ ಅವ್ರಿಗೆ ಅದೇನೋ ಎಲ್ಲಾರಿಗೆ ಚಲೋ ಡಾನ್ಸ್ ಇದ್ದು ಕೊಟ್ರಿ, ನನಗೆ ಹಾಕಿದ ಹಾಳಾದ್ ಕೊಟ್ಟಿರ. ಇಲ್ರಿ ನೀವು ಆಕ್ಟಿಂಗ್ ಕಲ್ತಿರಿ, ನೀವು ಚಲೋ ಮಾಡ್ತೀರಿ, ಇದು ನೀವೇ ಮಾಡ್ತೀರಿ ಮಾಡ್ರಿ ಅಂತಂದ್ರ. ಬಟ್ ನನಗೆ ನಂಬಿಕೆ ಇರ್ಲಿಲ್ರಿ. ಬಟ್ ಅಲ್ಲಿ ಹೋದ್ಮೇಲೆ ನಾ ಪ್ರೇ ಮಾಡೋದ್ ಮೈಲಾರ್ಲಿಂಗ, ನೋಡಪ್ಪ ನನ್ ಮೇಲೆ ಜವಾಬ್ದಾರಿ ಕೊಟ್ಟಾರ, ನಿನ್ ಸಾಂಗ್ ಅದ, ನೀ ಹೆಂಗ್ ಇದಕ್ಕ ಮಹಿಮೆ ಪೌಡ ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಿದ್ರಿ. ಹೋದ್ಮೇಲೆ ಏನೋ ಒಂಥರ ಇನ್ನೂ ಈಗ ಸಾಂಗ್ ನೋಡಿದಾಗ ನಾ ಇಷ್ಟ ಚಂದ ಪರ್ಫಾರ್ಮ್ ಮಾಡಿ ಅಂತ ನಂಗೆ ಅನಿಸ್ತದ್ರಿ. ಬಬ್ಲಾದ ಅಂದ್ರ ಆಕ್ಚುಲಿ ನಮ್ ಜೊತೆ ಒಬ್ರು ಸೌಂಡ್ ಎಡಿಟಿಂಗ್ ಮಾಡೋರಿಗೆ ಅದು ಹೇಳಿದ್ರಿ. ಅವ್ರು ಹೇಳನ ನಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಅಲ್ಲಿ ಕರ್ಸಿದ್ರಿ. ಅವ್ರು ಪಿ ಪಿ ರೆಡ್ಡಿ ಅಂತ ಶ್ರೀಶೈಲದವ್ರಿ. ಅವರು ಇಲ್ಲಿ ಗುಲ್ಬರ್ಗಾ ಚಾನಲ್ ಕಾಂಟ್ಯಾಕ್ಟ್ ಮಾಡೋಣ, ಲಕ್ಷ್ಮೀಕಾಂತ್ ಪಾಟೀಲ್ ಅಂತ ಹೇಳಿ ಅವ್ರನ್ನ ಬಿಸಿ ಇದ್ದೀನಿ ಆಗಲ್ಲ ತಂದಿದ್ದಕ್ಕೆ ನನಗ ನನ್ ತರಾನೇ ಪರ್ಫೆಕ್ಟ್ ಇದ್ದವ್ರ ಕಳಿಸ್ತೀನಿ ಅಂತ ನನ್ ಕಳ್ಸಿಕೊಟ್ರಿ. 1.5 ತಿಂಗಳು ಬಬ್ಲಾದ್ನಾಗ ಇದ್ದೇವ್ರಿ. 1.5 ತಿಂಗಳು ಹೆಂಗಂದ್ರ ಒಟ್ಟ ಇಲ್ಲಿ ಈ ಕಡೆ ಏನು ಕಾಂಟ್ಯಾಕ್ಟ್ ಇಲ್ರಿ ಮನಿ ಕಡೆ. ನನ್ ಇಲ್ಲಿ ಎಫ್ ಎಂ ಹೇಳ್ತಾನ ಎಸಿದಾಗ ಕೂತ್ ಪೂರ್ತಿ ಆಪಲ್ ಆದಂಗ ಕೆಂಪ ವೈಟ್ ಆಗಿದ್ರಿ. ಅಲ್ಲಿ 1.5 ತಿಂಗಳ ಪೂರ್ತಿ ಕಲರೇ ಪರ ಚೇಂಜ್ ಆಗಿ ಹೋಗಿದ್ರಿ. ಸೊ ಅಲ್ಲಿ ಸುತ್ತ ಅವ್ರು ದೊಡ್ಡ ಮುತ್ತಿಯವ್ರು, ಚೆನ್ನವೀರ್ ಮುತ್ತಿಯವ್ರು ಎಲ್ಲೆಲ್ಲಿ ಪವರ್ ಮಾಡ್ರಿ ಎಲ್ಲಾ ಹಳ್ಳಿಗಳಿಗೆ ಹೋಗೋದ್ರಿ, ಅಲ್ಲಿ ಶೂಟ್ ಮಾಡೋದು ಅಷ್ಟೇ. ಇದು ಬಬ್ಲಾದೆ ಭಗವಂತ ಸಾಂಗ್ ಆಲ್ರೆಡಿ ನಮ್ ರಿಲೇಷನ್ ಗಾಜ್ರಿ ಅಂತ ಹೇಳಿ ಅವ್ರು ಸಾಂಗ್ ಮಾಡಿಸಿದ್ರಿ. ಬಟ್ ಅದೇನೋ ಭರತನಾಟ್ಯ ತರ ಏನೋ ಶೂಟ್ ಮಾಡಿದಿತ್ತು. ಅವ್ರು ಮುತ್ತಿಯವ್ರೆ ಅಂದ್ರಂತ್ರಿ, ನಾ ಹಿಂಗ್ ಆಕ್ಟಿಂಗ್ ಕಲ್ತಿದ್ದೆಲ್ಲ ಗೊತ್ತ ಸ್ವಲ್ಪ. ಆಕ್ಚುಲಿ ಬಬ್ಲಾ ಮುತ್ತಿಯವ್ರು ಮಾತಾಡಲಿ ನಿಮ್ಗೆ ಗೊತ್ತೇ, ಮೌನ ಮೂರ್ತಿ ಅಂತ. ಬಟ್ ಕ್ಲೋಸ್ ಆದ್ಮೇಲೆ ಅಲ್ಲಿ ರಾತ್ರಿ ಊಟ ಆದ್ಮೇಲೆ ಕೂತಾಗ ಮಾತಾಡ್ತಿದ್ರಿ. ಮಾತಾಡ್ದಾಗ ನಮ್ದೆಲ್ಲ ಟ್ಯಾಲೆಂಟ್ ಅದು ನೋಡಿ ಹಿಂಗ ಎಫ್ ಎಂ ಎಲ್ಲ ಅವರು ಕೇಳಿದ್ರಂತ. ಮತ್ತ ಮಂಜುನ್ ಏನಲ್ಲ, ಮತ್ತೆ ಮಂಜು ತಗೊಂಡ ಹಾಡ ಮಾಡಿರಲ್ಲ ಮತ್ತೊಮ್ಮ ಮಾತಂದ್ರತ್. ಸೊ ಬೆಳಿಗ್ಗೆ 10 ಗಂಟೆಗೆ ಸಿರ್ಗಾಪುರ ಪ್ರೊಡಕ್ಷನ್ ಶೂಟ್ ಮಾಡಿದ್ದು, ಕಾಳಿಕಾ ದೇವಸ್ಥಾನ ಹಿಡಿದ್ರಿ, ಬನ್ನಿ ಲಕ್ಷ್ಮಿ ಅಲ್ಲಲ್ಲಿ ರಾತ್ರಿ 10 ತನ ಶೂಟ್ ಮಾಡಿದ್ರಿ, 12 ತಾಸು. ಬ್ಯಾಸಿಗೆದಾಗ ಫೆಬ್ರವರಿದಾಗ ಮಾಡಿದ್ರಿ. ಕಾಲ್ ಹಿಂಗ್ ಸುರ್ತಿ ಬರಿಗಾಲೇ ಹೋಗೋ ಸೀನ್ ಇತ್ರಿ. ನಮ್ ಜೊತೆ ಆಕ್ಟ್ ಮಾಡಿದಾರ ಅಂದ್ರ ಹುಮ್ನಾಬಾದ್ನಾಗ ಒಂದು ನಾಟಕ ಕಂಪನಿ ಓನರ್ ರೀ ಅವ್ರು. ಅಲ್ಲಿ ಬಬ್ಲಾದ್ ಶೂಟಿಂಗ್ ಪ್ರತಿ ಸಲ ಅವ್ರ ಟೆಂಟ್ ಹಾಕ್ತಾರ್ರಿ ಅಲ್ಲಿ. ಅವ್ರ ಮಗಳಿಗೆ ಆಕ್ಚುಲಿ ಸೆಟ್ ಮಾಡಿದಿತ್ರಿ. ಅವ್ರ ಮಗಳಿಗೆ ಹುಷಾರಿಲ್ಲ ಅಂತ ಸಲಕ್ ಅವ್ರೇ ಆಕ್ಚುಲಿ ಗಂಡ ಹೆಂಡತಿ ಪಾತ್ರ ಅದು. ಬಟ್ ನೋಡೋರ್ ತಾಯಿ ಮಗನ್ ತರ ಆಗ್ಯದ ಅಂತ ಅಂತಾರ್ರಿ. ಯಾರೋ ವೀರ್ ಸಂಗಪ್ಪ ಅಂತ ಒಂದು ಹಿಂದಕ್ ಇದ್ರಂತ್ರಿ ಅವ್ರು ಬಬ್ಲಾದ್ ಮುತ್ತಾರ ಭಕ್ತರು. ಅವ್ರಿಗೇನೋ ಹೊಟ್ಟೆ ನೋವಿತ್ತಂತ್ರಿ. ಇಲ್ಲಿ ಬಂದ್ಮೇಲೆ ದಾಸೋದ ಊಟ ಮಾಡಿದ್ಮೇಲೆ ಕಮ್ಮಿ ಆಯ್ತಂತ. ಯಾರಿಗೊಬ್ರಿಗೆ ಮಕ್ಳ ಆಗದವ್ರಿಗೆ ಇಲ್ಲಿ ಬಂದು ಪ್ರೇ ಮಾಡಿದ್ಮೇಲೆ ದಾಸೋದಾಗ ಇತ್ತು ಅಂದ್ಮೇಲೆ ಮಕ್ಳ ಆಗಿತ್ತಂತ. ಆ ಸ್ಟೋರಿ ಇಟ್ಕೊಂಡು ಅದು ಮಾಡಿದ್ರಿ. ನನ್ ಹೊಟ್ಟೆ ನೋವು ಇರ್ತಾನ ನಡ್ಕೊ ತಗೊಂಡ್ಬರ್ತಾರ, ದಾಸೋದ ಒಂದ್ ತಕ್ಷಣ ಕಮ್ಮಿ ಆಗ್ತದ, ಮಕ್ಳು ಇರಲ್ಲ, ಮುತ್ತರ ಆಶ್ರಮ ತಕ್ಷಣ ಮಗು ಆಗ್ತಾವ, ಮತ್ತೆ ಹೋಗಿ ಅಲ್ಲಿ ಆಶ್ರಮ ತಗೊಂಡು ಮಾಡೋದಿತ್ತು. ಸೊ ನಾನೇ ಕೆಲವೊಂದು ದೇವಸ್ಥಾನದಾಗ ಅದು ಸಾಂಗ್ ಹಚ್ಚಿದ್ ಕೇಳ್ತಿದ್ರಿ. ಬಟ್ ಅದ್ರಾಗ ನಾನು ಆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಎಲ್ಲರೂ ಸಾಂಗ್ ಹಚ್ಚಿದಾಗ ನನ್ ಸಾಂಗ್ ಬತ್ತು ಅಂತ ಹಿಂಗ್ ಫೀಲ್ ಆಗ್ತಿರ್ತದೆ. ಬಟ್ ಅದು ಯೂಟ್ಯೂಬ್ ನಾಗ ಹಚ್ಚಿದ ಕಾಪಿರೈಟ್ ಬತ್ತು, ನಾ ಡಿಲೀಟ್ ಮಾಡಿದ್ರಿ. ಬಟ್ ಒರಿಜಿನಲ್ ಕಾಪಿ ನನ್ನ ಹತ್ರ ಉಳಿದಿಲ್ಲ. ಮೊಬೈಲ್ ನಾಗ ಏನೋ ಕರೆಕ್ಟ್ ಆಗ್ಯದ, ಅರ್ಧ ಬರ್ತದ ಅರ್ಧ ಹೋಗ್ತದ, ಅದು ಒರಿಜಿನಲ್ ಎಲ್ಲದ ಗೊತ್ತಿಲ್ಲ. ಈಗ ನೀವು ಆರ್ಜೆ ಇರೋ ಟೈಮಿಗೆ ನಿಮ್ಗ ಏನಾದ್ರು ಪ್ರಪೋಸ್ ಮಾಡ್ಬೇಕು ಅನ್ಸೈತ್ರಿ ನಿಮ್ಗೆ ಯಾರಿಗಾರ? ನಾ ಆಕ್ಚುಲಿ ಕಾಯಕ ಕೈಲಾಸ ಲೆಕ್ಕದವ್ರಿ. ಹಂಗಾಗಿ ಅದ್ರಾಗ ನಾ ಹೇಳಿದಲ್ರಿ, ಮನೆಗೆ ರಿಲೇಷನ್ ಫಿಕ್ಸ್ ಇರೋದ್ರಿಂದ ಬ್ಯಾರೆ ಕಡೆ ನಾ ಎಲ್ಲಿ ಇನ್ನೊಂದ್ ನಂದ್ ಹೆಂಗಂದ್ರ ಪರ್ಸನಲ್ ಲೈಫ್ ನ ಜಾಸ್ತಿ ಪರ್ಸನಲ್ ಥಿಂಗ್ಸ್ಗಳು ಎಲ್ಲಿ ನಾ ಡಿಸ್ಕ್ಲೋಸೇ ಮಾಡಲ್ರಿ.
ಲೈಕ್ ನಂದು ಏನ್ ಥಿಂಕಿಂಗ್ ಅಂದ್ರೆ ಪರ್ಸನಲ್ ಲೈಫ್ ಅನ್ನೋದು ನನಗೋಸ್ಕರ ಇರೋದು. ಪಬ್ಲಿಕ್ ಅಲ್ಲಿ ನಾ ಏನಿದ್ದೀನಿ, ಜನರಲ್ಲಿ ಯಾವ ಫೀಲ್ಡ್ ಗೊತ್ತಿದ್ದೀನಿ, ಆ ಮೂಲಕನ ಜನರಿಗೆ ಪರ್ಸನಲ್ ಲೈಫ್. ಈಗ ಈಗ ಪ್ರಪೋಸ್ ಮಾಡಿದ್ರು, ಇದು ಮಾಡಿದ್ರು, ಅವ್ರ ವೈಯಕ್ತಿಕ ಅವ್ರ ಇಚ್ಛೆ ರೀ. ಈಗ ಫ್ಯಾಮಿಲಿ ಅಂತ ಬಂದಾಗ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಭಾಳ ಸ್ಟ್ರಿಕ್ಟ್. ಸೊ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಬಾಸ್ ಅವರೇ. ಅವ್ರು ಹೇಳದ್ಮೇಲೆ ಏನು ನಡೆಯಲ್ಲ. ನಮ್ಮ ಪಪ್ಪನ ಅದೇ ಇರ್ತಾರೆ, ಸುಮ್ಮನೆ ಎದುರು ಆಡ್ಬೇಡ್ರು, ಅಷ್ಟೆಲ್ಲ ನಿಮ್ಮ ಮಮ್ಮಿ ಹೆಸರಲ್ಲಿ ಅದ, ಮತ್ತೆ ನೀವು ಹೊರಗೆ ಹಾಕ್ತಾರ ತಮಾಷೆ ಮಾಡ್ತಿರ್ತಾರೆ. ಸೊ ಹಂಗಾಗಿ ಮನೆ ಫ್ಯಾಮಿಲಿದವ್ರ ಏನ್ ಡಿಸಿಷನ್ ಅದೇ ಫೈನಲ್. ಹಂಗಾಗಿ ಅದೇನ್ ತಲೆ ಕೆಡ್ಸ್ಕೊಂಡಿಲ್ಲ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತೇ, ಮೀಡಿಯಾ ವರ್ಕ್ ಹೆಂಗಿರ್ತದೆ, ಪುರ್ಸತೆ ಇರಲ್ಲ. ಚಾನಲ್ ವರ್ಕ್ ಇರ್ತವಲ್ಲ, ಆಂಕರಿಂಗ್ ಇರ್ತವಲ್ಲ, ಆಡಿಯೋ ರೆಕಾರ್ಡಿಂಗ್ ಇರ್ತಾವ್ರಿ. ಒಂದೊಂದ್ಸಲ ಊಟಕ್ಕೂ ಟೈಮ್ ಸಿಗಲ್ರಿ. ಹಿಂಗೆ ನಡೀತಿರ್ತದೆ. ಅಜ್ಜ ಮಂಜು ಸರ್ದು ಮ್ಯಾರೇಜ್ ಯಾವಾಗ್ರಿ? ಅದೇ ಅದಲ್ಲಿ ಪರ್ಸನಲ್ ಲೈಫ್ ನ ಡಿಸ್ಕಸ್ ಮಾಡಲ್ಲ ಅಂತ ಅದು ಸರ್ಪ್ರೈಸ್ ಕೊಟ್ಬಿಡ್ತೀನಿ. ಅದು ಅದ್ ನಂದೇನು ಇಚ್ಛೆ ಅಂದ್ರೆ, ಈ ನಂದೇನಾದ್ರು ಮೂವಿ ರಿಲೀಸ್ ಅರ್ಧ ಶೂಟಿಂಗ್ ಆಗ್ಯದಲ್ರಿ, ಅದು ರಿಲೀಸ್ ಆಗಿ ನಂದೇನದು ನಾ ಅಗ್ರಿಮೆಂಟ್ ಮಾಡಿದ್ದು ಶೂಟ್ ಸ್ಟಾರ್ಟ್ ಅದಲ್ರಿ, ಅದಾದ್ಮೇಲೆ ಮಾಡ್ಕೋಬೇಕು ಅನ್ನೋದು ಒಂದು ಲೆಕ್ಕಾಚಾರ ಅದ. ಅದು ದೇವ್ರ ಮೇಲೆ ಬಿಟ್ಟಿ. ಮಂಜು ಸರ್ದು ಕಲರ್ ಫೇವ್ರೆಟ್ ಯಾವ್ದು? ನಂದು ಆಕ್ಚುಲಿ ರೆಡ್ ರೀ. ರೆಡ್. ಅದು ಕೋಇನ್ಸಿಡೆನ್ಸ್ ಅಂದಂಗ ನಾ ವರ್ಕ್ ಮಾಡಿದ್ರೆ ರೆಡ್ FM, ನನ್ ಬೈಕ್ ರೆಡ್, ನನ್ ಹೆಲ್ಮೆಟ್ ರೆಡ್, ನನ್ ಫೇವ್ರೆಟ್ ರೆಡ್, ಇದು ಎಲ್ಲ ಕಲರ್ ರೆಡ್. ಬಟ್ ನ್ಯೂಮರಾಲಜಿ ಪ್ರಕಾರ ನನ್ಗ ಲಕ್ಕಿ ಕಲರ್ ಅಂದ್ರೆ ಗೋಲ್ಡನ್ ಎಲ್ಲೋ ಅಂತ ಹೇಳ್ತಾರೆ. ಬಟ್ ರೆಡ್ ನಂಗೆ ಜಾಸ್ತಿ ಇಷ್ಟ ರೀ.